Welcome back to again our YouTube classes. So this is the second video about the history chapter of the advent of Europeans to India. So 10th class in social science in ಹಿಸ್ಟ್ರಿಯಲ್ಲಿ ಮೊದಲನೇ ಲೆಸನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಸುಮಾರು ಹಲವಾರು ಪಾಯಿಂಟ್ಸ್ ಗಳನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೆ. ಏನ್ ಸರ್ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಅನ್ನೋದನ್ನ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ಇನ್ನು ಉಳಿದ ಪಾಯಿಂಟ್ಸ್ ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನಾನು ಈ ಟಾಪಿಕ್ ಅಲ್ಲಿ ಏನೇನು ಕಲಿತಾ ಬರ್ತೇವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೆ ನಿಮಗೆ. ಸರಿ, ಎರಡನೇ ಸ್ಲೈಡ್ ಏನಪ್ಪಾ ಅಂತಂದ್ರೆ ವಾಟ್ ವಿ ವಿಲ್ ಲರ್ನ್ ಇನ್ ದಿಸ್ ಟಾಪಿಕ್ ಅಂತೇಳಿ ನಾನು ಡಿಸ್ಕಸ್ ಮಾಡ್ತಾ ಬಂದಿದ್ದೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಸಿಟಿ ಬಗ್ಗೆ ಮಾತಾಡಿದ್ದೆ. ಅದರ ಪ್ರೆಸೆಂಟ್ ನೇಮ್ ಏನು, ಏನಾಗಿತ್ತು, ಹೌದಾ, ಅಲ್ಲಿ ವ್ಯಾಪಾರ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಆ ವಿಡಿಯೋದಲ್ಲಿ ಹೇಳಿಕೊಟ್ಟಿನಿ, ಅದನ್ನ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಸಿಟಿ, ಎಷ್ಟರಲ್ಲಿ, ಯಾರು, ಯಾವಾಗ, ಅದೆಲ್ಲವನ್ನ ಮಾತಾಡಿನಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆ ನ್ಯೂ ಸಿ ರೂಟ್ ಟು ಇಂಡಿಯಾ, ಯಾರು ಫೈಂಡ್ ಔಟ್ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ರೀಚ್ ಆದ್ರು, ಎಷ್ಟರಲ್ಲಿ, ಹೌದಾ, ಇದೆಲ್ಲವನ್ನ ಕೇಪ್ ಆಫ್ ಗುಡ್ ಆಫ್ ಬೂಸರ್ ಎಲ್ಲಿದೆ ಅದೆಲ್ಲವನ್ನ ಮಾತಾಡಿನಿ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸುಯೇಜ್ ಕೆನಲ್ ಬಗ್ಗೆ ಮಾತಾಡಿದ್ದೆ. ನಾನು ಯಾವ ರಿವರ್ ಗಳ ಮಧ್ಯೆ ಇದು ಕನೆಕ್ಟ್ ಆಗುತ್ತೆ, ಸಿ ಗಳ ಮಧ್ಯೆ, ಎಷ್ಟರಲ್ಲಿ, ಎಲ್ಲಿ ಬಿಲ್ಟ್ ಮಾಡಿದ್ರು, ಯಾಕೆ, ಇದೆಲ್ಲ ನಾನು ಮಾತಾಡಿನಿ. ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಯುರೋಪಿಯನ್ಸ್ ಯಾರ್ಯಾರು ಬಂದ್ರು, ಮೊದಲಿಗೆ ಯಾರು ಬಂದ್ರು, ನೆಕ್ಸ್ಟ್ ಯಾರು ಬಂದ್ರು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ನಾನಲ್ಲಿ ಪೋರ್ಚುಗೀಸರ ಬಗ್ಗೆ ಡಿಸ್ಕಸ್ ಮಾಡಿದೆ. ಅವರ ಹೆಡ್ ಕ್ವಾರ್ಟರ್ಸ್ ಏನು, ಹೌದಾ, ಅವರೇ ಫಸ್ಟ್ ಭಾರತಕ್ಕೆ ಬಂದಿದ್ದು ಸಿ ರೂಟ್ ಇಂದ ಟ್ರೇಡ್ ಪರ್ಪಸ್ಗೆ, ಕೊನೆಗೆ ಭಾರತವನ್ನು ಬಿಟ್ಟು ಹೋದವರು ಕೂಡ ಅವರೇ ಅಂತ ಹೇಳಿದ್ದೆ ನಿಮಗೆ. ಇಲ್ಲೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೂಡ ಮಾತಾಡಿದ್ದೆ ನಾನು. ವಾಸ್ಕೋ ಡಿ ಗಾಮಾ ಆಲ್ರೆಡಿ ನೋಡಿದ್ರೆ ನೀವು ಸಿ ರೂಟ್ ಟು ಇಂಡಿಯಾ 1498 ಅಲ್ಲಿ. ಅದಾದ ನಂತರ ಇನ್ನಿಬ್ರು ವ್ಯಕ್ತಿಗಳು ಫ್ರೆಂಚರ್ ಬರ್ತಾರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಅಲ್ಫಾನ್ಸೋ ಡಿ ಅಲ್ಬುಲ್ಕರ್ಕ್. ಯಾಕಂದ್ರೆ ಇವರಲ್ಲಿ ಕನ್ಫ್ಯೂಸ್ ಮಾಡ್ತಾ ಬರ್ತಾರೆ, ಒಂದು ಬ್ಲೂ ವಾಟರ್ ಫಾಲ್ಸಿ ಹಾಗಂದ್ರೆ ಏನು, ಹೌದಾ. ಆಮೇಲೆ ಬಿಜಾಪುರ್ ಸುಲ್ತಾನ್ ಇಂದ ಗೋವಾನ ಯಾರು ಕ್ಯಾಪ್ಚರ್ ಮಾಡ್ಕೊಂಡ್ರು, ಇವೆರಡು ನಿಮ್ಮ ಪ್ರಶ್ನೆಗಳಾಗಿರ್ತವ ಅಬೌಟ್ ಪೋರ್ಚುಗೀಸರ ಬಗ್ಗೆ. ಇವೆಲ್ಲ ಪಾಯಿಂಟ್ಸ್ ಅನ್ನ ಕೊಟ್ಟಿನಿ, ಬೇಕಾದ್ರೆ ನೀವು ಕ್ರಿಸ್ಟಾರ್ಟ್ ತಗೊಂಡು ಸ್ಟಡಿ ಮಾಡ್ರಿ, ಹೌದಾ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿನಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎರಡನೇದಾಗಿ ಭಾರತಕ್ಕೆ ಬಂದವರು ಡಚ್ರು. ಇವ್ರ ಬಗ್ಗೆ ಅಷ್ಟೇನ್ ಜಾಸ್ತಿ ಪಾಯಿಂಟ್ ಇಲ್ಲ, ಇವರ ಹೆಡ್ ಕ್ವಾರ್ಟರ್ಸ್ ಪುಲಿಕಾಟ್ ಆಗಿತ್ತು, ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಇಂದ ಭಾರತಕ್ಕೆ ಬಂದವರು ಅಂತ ಹೇಳಿದ್ದೆ. ಅದಾದ ನಂತರ 3 ಈಸ್ಟ್ ಇಂಡಿಯಾ ಕಂಪನಿ ಬರ್ತವ, ಅದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಅಂತ ನಾನು ಹೇಳಿದ್ದೆ, ಹೌದಾ. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆದ ನಂತರ ನಿಮಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಆಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಾವಿಲ್ಲಿ ನೋಡ್ತಾ ಬರ್ತೇವೆ. ಹಾಗಾದ್ರೆ ಇಲ್ಲಿವರೆಗೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೆ. ಸ್ವಲ್ಪ ಏನಾಗಿತ್ತು ಅಂದ್ರೆ ವಾಯ್ಸ್ ಸ್ಟ್ರಕ್ ಆಗಿತ್ತು, ಮಧ್ಯದಲ್ಲಿ ಮೈಕ್ ಎಕೋ ಆಗ್ತಾ ಇದೆ. ಯಾಕಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡ ಆ ವಿಡಿಯೋಸ್ ಮಾಡ್ತಾ ಇದ್ದಾವು, ಹಾಗೆ ಆಗ್ತದೆ, ಔಟ್ ಸೈಡ್ ಕೂಡ ಹಾಗೆ ಆಗ್ತದೆ. ಸ್ವಲ್ಪ ಮೈಕ್ ಪ್ರಾಬ್ಲಮ್ ಇದೆ, ಆದ್ರೆ ಬಟ್ ವಾಯ್ಸ್ ಕ್ಲಿಯರ್ ಇದೆ, ಸ್ವಲ್ಪ ಎಕೋ ಅನಿಸ್ತಾ ಇದೆ ನನಗೆ, ಓಕೆನಾ. ಸೊ ಮುಂದಿನ ದಿನಮಾನಗಳಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ನಿಜವಾಗ್ಲೂ ನಿಮ್ಗೆ ಹಿಂದಿನ ವಿಡಿಯೋ ಇಷ್ಟ ಆಗಿದ್ರೆ, PPT ಚೆನ್ನಾಗಿತ್ತು ಸರ್, ಪಾಯಿಂಟ್ಸ್ ಚೆನ್ನಾಗಿ ಮಾಡಿದ್ದೀರಾ, ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು, ಓಕೆ, ಓವರ್ ಆಲ್ ಗುಡ್ ಅಂತ ನಿಮ್ಗೆ ಅನ್ಸುತ್ತು ಅಂತಂದ್ರೆ, ಯುಟಿಲೈಸ್ ಆಗ್ತಿತ್ತು, ಇದರಿಂದ ನಿಮ್ಗೆ ಬೆನಿಫಿಟ್ ಇತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅನ್ನ ನೋಡ್ರಿ, ಮತ್ತೆ ಒಂದು ಲೈಕ್ ಅನ್ನ ಕೊಡಿ, ನನಗದು ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸಸ್ ಮಾಡ್ಲಿಕ್ಕೆ. ಅಂಡ್ ಯಾರಿಗಿದು ನೀಡ್ ಐತಿ, ನಿಮ್ ಫ್ರೆಂಡ್ಸ್ ಯಾರು 10th ಕಲಿತಾ ಇದ್ದಾರೆ, ಹೌದಾ, ಅದರ್ಸ್ ಕಾಂಪಿಟೇಟಿವ್ ಓದೋರಿಗೆ ಈ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಇದೆ, ಅವರು ಕೂಡ ಕಲೀಲಿ ಅನ್ನೋ ಇಚ್ಛಾಶಕ್ತಿ ನಿಮಗಿದ್ರೆ ದಯವಿಟ್ಟು ಇದನ್ನ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಸಮಯವನ್ನು ವೇಸ್ಟ್ ಮಾಡದೆ ನಾವೀಗ ಭಾರತಕ್ಕೆ ಬಂದಂತ ಪೋರ್ಚುಗೀಸರಲ್ಲಿ ಭಾರತಕ್ಕೆ ಬಂದಂತ ಯುರೋಪಿಯನ್ಸ್ ರಲ್ಲಿ ಪೋರ್ಚುಗೀಸರ ಬಗ್ಗೆ ನೋಡಿದ್ವಿ, ಡಚ್ ಬಗ್ಗೆ ನೋಡಿದ್ವಿ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಬ್ರಿಟಿಷರ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ಇವರು ನಮಗೆ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡುವಂತ ವ್ಯಕ್ತಿಗಳು ಇವರು ಭಾರತಕ್ಕೆ ಹೇಗೆ ಬಂದ್ರು, ಏನ್ ಕತೆ ಅನ್ನೋದ್ರ ಬಗ್ಗೆ ಇಲ್ಲಿ ಬ್ರೀಫ್ ಆಗಿ ನಾನು ಪಾಯಿಂಟ್ಸ್ ಮಾಡ್ತಾ ಬಂದಿನಿ, ನೋಡ್ತಾ ಹೋಗ್ರಿ, ಹೌದಾ. ಸೊ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಇವ್ರ ಜರ್ನಿ ಅಂತಂದ್ರೆ, ಇಂಗ್ಲೆಂಡ್ ನಲ್ಲಿ ಕ್ವೀನ್ ಮತ್ತು ಅಲ್ಲಿ ಕಿಂಗ್ ಇರೋದು ನಾವು ನೋಡ್ತಾ ಬರ್ತೇವೆ. ಕ್ವೀನ್ ಎಲಿಜಬೆತ್ ಏನ್ ಮಾಡ್ತಾಳೆ, ಡಿಸೆಂಬರ್ 31 1600 1600 ಏನ್ ಮಾಡ್ತಾಳಪ್ಪ ಅಂದ್ರೆ ಒಂದು ರಾಯಲ್ ಚಾರ್ಟರ್ ಅಥರೈಸೇಷನ್ ಅಂತ ಹೇಳಿ ಮಾಡ್ತಾರೆ, ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಥಾಪನೆ ಮಾಡ್ತಾರೆ. ಏನ್ ಸರ್ ಇದು ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ,
ಈಸ್ಟ್ ಇಂಡಿಯಾ, ಭಾರತ ಯಾವ ಕಡೆ ಬರ್ತದೆ ಹೇಳ್ರಿ, ಈಸ್ಟ್ ಕಡೆ ಬರ್ತೈತಿ, ಹೌದಾ. ಹಾಗಾದ್ರೆ ಭಾರತದಲ್ಲಿ ರೂಲಿಂಗ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಂಡ್ರು. ಅದಕ್ಕೆ ಅವರು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೆಸರಿಟ್ಕೊಂಡ್ರು. ಅಂದ್ರೆ ನೇರವಾಗಿ ಬ್ರಿಟಿಷರು ಬಂದಿಲ್ಲ ಆಳ್ವಿಕೆ ಮಾಡ್ತಾ ಇರಲಿಲ್ಲ, ಅವರ ಪ್ರತಿನಿಧಿಗಳಾಗಿ ರೀಪ್ರೆಸೆಂಟೇಟಿವ್ ಆಗಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ರಾಣಿ ಕಳಿಸ್ತಾ ಇದ್ರು, ಅವ್ರು ಇಲ್ಲಿ ಬಂದು ಆಳ್ವಿಕೆ ಮಾಡ್ತಾ ಇದ್ರು. ಹಾಗಾದ್ರೆ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಎಲಿಜಬೆತ್ ಕ್ವೀನ್ ಎಷ್ಟು ವರ್ಷಗಳ ಸಮಯವನ್ನ ಕೊಟ್ಲು ಅಂತಂದ್ರೆ 15 years ಪರ್ಮಿಷನ್ ಕೊಟ್ಬಿಟ್ಲು ಭಾರತದಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ. ಅದಾದ ನಂತರ ಮತ್ತೇನ್ ಮಾಡ್ತಿರೋ ಅವ್ರನ್ನ ಮತ್ತೇನಪ್ಪಾ ಅಂದ್ರೆ ಅಗೇನ್ ಮತ್ತೆ 15 years ಅವರು ಪರ್ಮಿಷನ್ ಪಡ್ಕೋಬೇಕಾಗಿತ್ತು. ಹೀಗೆ ಒಂದು ವ್ಯವಸ್ಥೆ ಅವರು ಮಾಡ್ಕೊಂಡಿದ್ರು. ಇದು ನಾವು ಸಿಂಪಲ್ ಆಗಿ ನೋಡ್ತಾ ಬರ್ತೇವೆ. ಹಾಗಾದ್ರೆ 1600 ಇವ್ರ ಜರ್ನಿ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ಎಂಡ್ ಆಗುತ್ತೆ ಅಂದ್ರೆ ಭಾರತ ಸ್ವತಂತ್ರ ಸಿಗೋವರೆಗೂ ನಾವು ನೋಡ್ತಾ ಬರ್ತೇವೆ. ಹೀಗೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಂತ ಈ ಬ್ರಿಟಿಷರು ನಾವಿಲ್ಲಿ ನೋಡ್ತಾ ಬರ್ತೇವೆ. ಇವರು ಫಸ್ಟ್ ತಮ್ಮ ಕಂಪನಿಯನ್ನ ದೇ ಹ್ಯಾವ್ ಟು ಸ್ಟಾರ್ಟೆಡ್ ದೇರ್ ಕಂಪನಿ ಫಾರ್ ಟ್ರೇಡ್ ಪರ್ಪೋಸ್. ಫಾರ್ಮಲಿ ಎಷ್ಟರಲ್ಲಿ ಅಂದ್ರೆ 1613 ಅಲ್ಲಿ ಏನ್ ಮಾಡ್ತಾರೆ, ಒಂದು ಟ್ರೇಡ್ ಕಂಪನಿಯನ್ನ ಏನ್ ಮಾಡ್ತಾರೆ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಸರ್ ಹಾಗಾದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1600, ಹೌದಾ. ಅದಕ್ಕೆ 3 ಬರ್ತಾವ ನಿಮ್ಗೆ ಪ್ರೀವಿಯಸ್ ನೋಡಿದ್ದೇವೆ. ಯಾವ್ದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಪ್ಪಾ ಅಂದ್ರೆ 1602. ಇದ್ಯಾವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600 ಅಂತ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ಬರ್ತೈತಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664 ಅಂತ ಹೇಳ್ತಾ ಬರ್ತೇವೆ ನಾವು, ಹೌದಾ. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದೆ ಎಷ್ಟರಲ್ಲಿಪ್ಪ ಅಂತಂದ್ರೆ 1600. ಬಟ್ ಅವ್ರ ವ್ಯಾಪಾರವನ್ನ ಫಾರ್ಮಲ್ ಸ್ಟಾರ್ಟ್ ಮಾಡಿದ ಯಾವಾಗಪ್ಪ ಅಂತಂದ್ರೆ 1613 ಅಂತ ಹೇಳ್ತಾ ಬರ್ತೇವೆ, ಹೌದಾ. ಹೀಗೆಲ್ಲ ನೋಡ್ತಾ ಬರ್ತೇವೆ. ಇಲ್ಲಿ ಅವ್ರು ಭಾರತಕ್ಕೆ ಬಂದಾಗ ನಮ್ಮಲ್ಲಿ ಮುಸ್ಲಿಮರ ಮೊಘಲರ ಆಳ್ವಿಕೆ ಇತ್ತು, ಹೌದಾ. ಮೊಘಲರ ಆಳ್ವಿಕೆ ಮಾಡ್ತಿದ್ರು. ಸೊ ಮೊಘಲರಲ್ಲಿ ಜಹಾಂಗೀರ್ ಏನ್ ಮಾಡ್ತಾ ಇದ್ದ, ಆಳ್ವಿಕೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಇವನ್ ಏನ್ ಮಾಡ್ತಾನೆ, ಅವರಿಗೆ ರಾಯಲ್ ಪರ್ಮಿಷನ್ ಕೊಟ್ಬಿಡ್ತಾನೆ. ನೀವು ಬ್ರಿಟಿಷ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ವ್ಯಾಪಾರ ಮಾಡಬಹುದು ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಟು ಯಾರಪ್ಪ ಅಂದ್ರೆ ಜಹಾಂಗೀರ. ಈ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ತಮ್ಮ ಫಸ್ಟ್ ವೇರ್ ಹೌಸಸ್, ಅಂದ್ರೆ ಇವು ಫ್ಯಾಕ್ಟರಿ ಅಂತ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ನಿಮಗೆ ಮಾತಾಡ್ತೀನಿ ವೇರ್ ಹೌಸಸ್ ಅಂದ್ರೆ ಏನು ಅಂತೇಳಿ ನಿಮಗೆ ಭಾರತದಲ್ಲಿ ಮಾತಾಡ್ತಾ ಹೋಗೋಣ. ಹಾಗಾಗಿ ಈ ಜಹಾಂಗೀರ್ ಕೊಟ್ಟಂತ ಪರ್ಮಿಷನ್ ಇಂದ ಅವರು ತಮ್ಮ ಮೊದಲ ಫ್ಯಾಕ್ಟರಿಯನ್ನ ಭಾರತದಲ್ಲಿ 1617 ಸೂರತ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಫಾರ್ಮಲ್ ಏನ್ ಮಾಡಿದ್ರು, ತಮ್ಮ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು 1613. 1617 ಅಂದ್ರೆ ಅಥೆಂಟಿಕ್ ಆಗಿ ರಾಯಲ್ ಪರ್ಮಿಷನ್ ಜಹಾಂಗೀರ್ ನಿಂದ ಪಡೆದುಕೊಂಡು ಏನ್ ಮಾಡ್ತಾರೆ, ತಮ್ಮ ಒಂದು ವೇರ್ ಹೌಸಸ್ ಅನ್ನ ಅಥವಾ ಆರ್ ಫ್ಯಾಕ್ಟರಿ ಅಂತ ಹೇಳಿ ಸ್ಥಾಪನೆಯನ್ನ ಮಾಡ್ತಾ ಬರ್ತಾರೆ. ಹೀಗೆ ಅವ್ರ ಜರ್ನಿ 1 by 1 ಎಲಿಜಬೆತ್ ರಾಣಿಯ 15 ವರ್ಷಗಳ ಪರ್ಮಿಷನ್ ಇಂದ ಸ್ಟಾರ್ಟ್ ಆಗಿ ಹೀಗೆ ಅವ್ರ ಜರ್ನಿ ಏನಾಗುತ್ತೆ ಅಂತಂದ್ರೆ 1613, 1617 ಹಾಗೆ ತಮ್ಮ ಎಕ್ಸ್ಟೆಂಡ್ ಮಾಡ್ಕೋ ಬರ್ತಾರೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಕ್ವೀನ್ ಎಲಿಜಬೆತ್ ಆದ ನಂತರ ಸರ್ ಥಾಮಸ್ ರೋ ಎನ್ನುವಂತ ಬ್ರಿಟಿಷ್ ವ್ಯಕ್ತಿ ಏನ್ ಮಾಡ್ತಾನೆ, ಭಾರತಕ್ಕೆ ಬರ್ತಾನೆ. ಯಾರ ಕೋರ್ಟ್ಗೆ ಬರ್ತಾನೆ, ಎಲಿಜಬೆತ್ ಕ್ವೀನೇ ಕಳಿಸಿದ್ದು ಯಾರಿಗೆ ಏನ್ ಮಾಡ್ತಾರೆ, ಸರ್ ಥಾಮಸ್ ರೋ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ, arrived at court of Jahangir as a royal ambassador from the court of James I ಅಂತ ಹೇಳ್ತೇವೆ. ಇವನು ಇಂಗ್ಲಿಷ್ ವ್ಯಕ್ತಿ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಸರ್ ಥಾಮಸ್ ರೋನನ್ನ, ಸಾರಿ ಕ್ವೀನ್ ಎಲಿಜಬೆತ್ ಅಲ್ಲ, ಜೇಮ್ಸ್ ಫಸ್ಟ್ ಏನ್ ಮಾಡ್ತಾನೆ, ಸರ್ ಥಾಮಸ್ ರೋನನ್ನ ಜಹಾಂಗೀರ್ನ ಆಸ್ಥಾನಕ್ಕೆ ದ ಕೋರ್ಟ್ ಆಫ್ ಜಹಾಂಗೀರ್, ಹೌದಾ, ಕಳಿಸ್ತಾ ಬರ್ತಾನೆ. ಈ ಸಾಟ್ ಅಂದ್ರೆ ಗೆಟ್ ಪರ್ಮಿಷನ್ ಅಂತ ಆಗುತ್ತೆ, ಫ್ರಮ್ ಜಹಾಂಗೀರ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟರೀಸ್ ಇನ್ ಅದರ್ ಪ್ಲೇಸಸ್ ಆಫ್ ಮೊಘಲ್ ಎಂಪೈರ್. ಸೊ ಭಾರತದಲ್ಲಿ ಆಗಿನ ಸಂದರ್ಭದಲ್ಲಿ ಮೊಘಲ್ ಎಂಪೈರ್ ನ ಇನ್ನೊಂದಿಷ್ಟು ಪ್ಲೇಸ್ ಗಳು, ಅಂದ್ರೆ ಭಾರತದಲ್ಲಿ ಬೇರೆ ಬೇರೆ ಪ್ಲೇಸ್ ಗಳು ಏನಪ್ಪಾ ಅಂದ್ರೆ ಫ್ಯಾಕ್ಟರೀಸ್ ಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಜಹಾಂಗೀರ್ ನಿಂದ ಇನ್ನಷ್ಟು ಪರ್ಮಿಷನ್ ಪಡ್ಕೋತಾರೆ. ಅದನ್ನ ಪಡೆದುಕೊಳ್ಳಕ್ಕೆ ಯಾರು ಬಂದಿದ್ರು ಬ್ರಿಟಿಷರಿಂದಪ್ಪ ಅಂದ್ರೆ ಜೇಮ್ಸ್ ಫಸ್ಟ್ ಏನ್ ಮಾಡ್ತಾನೆ, ತನ್ನ ರಾಯಲ್ ಅಂಬಾಸಡರ್ ಆಗಿ ಸರ್ ಥಾಮಸ್ ರೋನನ್ನ ಕಳಿಸಿರ್ತಾರೆ. ಇಲ್ಲಿ ಪ್ರಶ್ನೆಗಳು ಸಾಕಷ್ಟು ನಮಗೆ ಕೇಳಬಹುದು. ಹೂ ಸೆಂಡ್ ಥಾಮಸ್ ರೋ to court of Jahangir as a royal ambassador of James I ಅಂತ ಆಗುತ್ತೆ, ಹೌದಾ. ಇಲ್ಲಿ ಯಾರು ಕಳಿಸಿದ್ದು, ಜೇಮ್ಸ್ ಫಸ್ಟ್ ಏನ್ ಮಾಡ್ತಾನೆ, ತನ್ನ ರಾಯಲ್ ಅಂಬಾಸಡರ್ ಆಗಿ ಸರ್ ಥಾಮಸ್ ರೋನನ್ನ ಜಹಾಂಗೀರ್ನ ಆಸ್ಥಾನ ಕಳಿಸ್ತಾರೆ. ಇಲ್ಲಿ 3 ಪ್ರಶ್ನೆಗಳು ಕೇಳಬಹುದು, ಯಾರು ಕಳಿಸಿದ್ರು, ಯಾರು ಬಂದ್ರು, ಯಾರು ಕೋರ್ಟಿಗೆ ಅಂತೇಳಿ, ಓಕೆನಾ. ಅದನ್ನು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ನೆಕ್ಸ್ಟ್, ದ ಇಂಗ್ಲಿಷ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರೀಸ್ ಅಟ್ ಆಗ್ರಾ, ಅಹಮದಾಬಾದ್, ಬ್ರೋಚ್, ಹೀಗೇನಪ್ಪ ಅಂದ್ರೆ 1613 ಅಲ್ಲಿ. ಹಾಗೆ ತಮ್ಮ ಎಲ್ಲ ಫ್ಯಾಕ್ಟರಿಗಳನ್ನ ಫಸ್ಟ್ ಮಾಡಿದಲ್ಲಿ ಸೂರತ್ ಅಲ್ಲಿ, ಎಷ್ಟಲ್ಲಿ 1617 ಅಲ್ಲಿ. ನೆಕ್ಸ್ಟ್ ನೋಡಿದ್ರೆ ಈ 3 ಪ್ಲೇಸ್ ಏನ್ ಮಾಡ್ತಾರೆ, ಹಾಗೆ ತಮ್ಮ ಇನ್ನಷ್ಟು ಫ್ಯಾಕ್ಟರಿಗಳನ್ನ ಫರ್ದರ್ ಎಕ್ಸ್ಟೆಂಡ್ ಮಾಡ್ತಾ ಬಿಲ್ಟ್ ಮಾಡ್ತಾ ಹೋಗ್ತಾರೆ. ಆನಂತರ ಏನಾಗುತ್ತೆ, ದ ಇಂಗ್ಲಿಷ್ ಟುಕ್ ಮದ್ರಾಸ್
ಫ್ರಮ್ ದ ಕಿಂಗ್ ಆಫ್ ಚಂದ್ರಗಿರಿ. ಹೌದಾ? ಸೊ ಏನಪ್ಪಾ ಅಂದ್ರೆ ಒಬ್ಬ ಚಂದ್ರಗಿರಿಯಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜರಿಂದ ಏನ್ ಮಾಡ್ತಿದ್ರು, ಮದ್ರಾಸನ್ನ ಪಡೆದುಕೊಂಡು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಸ್ಟಾಬ್ಲಿಷ್ಡ್ ಅ ಸ್ಟ್ರಾಂಗ್ ಪೋರ್ಟ್. ಯಾವ ಪೋರ್ಟ್ ಅಪ್ಪ ಅಂತಂದ್ರೆ ಸೈಂಟ್ ಜಾರ್ಜ್ ಪೋರ್ಟ್. ಇದು ಸಾಕಷ್ಟು ಬಾರಿ ಪ್ರಶ್ನೆ ಕೇಳ, GPS ಸ್ಟಡಿ ಒಂದ್ಸಲ ಪ್ರಶ್ನೆ ಕೇಳಿದ್ದ. ಹೌದಾ? ವೇರ್ ಬಿಲ್ಟ್ ಬ್ರಿಟಿಷ್ ಸೈಂಟ್ ಜಾರ್ಜ್ ಪೋರ್ಟ್ ಅಂದ್ರೆ ಎಲ್ಲಿ ಹೇಳ್ತೇವೆ, ಮದ್ರಾಸ್ ಅಂತ ಹೇಳ್ತಾ ಬರ್ತೇವೆ. ಮದ್ರಾಸ್ ಅಂತ ಗೊತ್ತಲ್ಲ, ಇವತ್ತಿನ ತಮಿಳುನಾಡಿನ ಚೆನ್ನೈ ಆಗುತ್ತೆ. ಹೌದಾ? ಈ ಒಂದು ಪ್ಲೇಸ್ ಬ್ರಿಟಿಷ್ ಯಾರಿಂದ ಪಡೆದುಕೊಂಡ್ರಪ್ಪ ಅಂದ್ರೆ ಚಂದ್ರಗಿರಿಯ ರಾಜನಿಂದ ಪಡೆದುಕೊಂಡು ಅಲ್ಲಿ ಸೈಂಟ್ ಜಾರ್ಜ್ ಪೋರ್ಟ್ ಅನ್ನೋರಲ್ಲಿ ಬಿಲ್ಟ್ ಮಾಡ್ತಾ ಬರ್ತಾರೆ. ಹೌದಾ? ಸೊ ಹೀಗೆ ಅವ್ರ ಜರ್ನಿ ಸ್ಟಾರ್ಟ್ ಆಗ್ತಾ ಬರ್ತದೆ. ಇನ್ನೂರ ಬಗ್ಗೆ ನಾವು ಪಾಯಿಂಟ್ಸ್ ನೋಡ್ತಾ ಬರ್ತೇವೆ. ಮತ್ತೇನಾಯ್ತುಪ್ಪ ಅಂತಂದ್ರೆ ಲೇಟರ್ ಚಾರ್ಲ್ಸ್ ಸೆಕೆಂಡ್, ನೋಡಿ ಜೇಮ್ಸ್ ಫಸ್ಟ್ ಆಯ್ತು, ಕ್ವೀನ್ ಎಲಿಜಬೆತ್ ಆಯ್ತು. ಇವೆಲ್ಲ ನಾವು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕಾ? ಇಲ್ಲ ತುಂಬಾ ಕಷ್ಟ ಆಗುತ್ತೆ. ಏನಾಗುತ್ತೆ ನೆಕ್ಸ್ಟ್ ಅಂದ್ರೆ ಚಾರ್ಲ್ಸ್ ಸೆಕೆಂಡ್ ದ ಪ್ರಿನ್ಸ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ತೇವೆ, ನಾಟ್ ಕ್ವೀನ್. ಹೌದಾ? ಗೇವ್ ಬಾಂಬೆ. ಬಾಂಬೆ ಏನ್ ಮಾಡ್ತಾನೆ, ಇದನ್ನ ಆನ್ಯುವಲ್ ರೆಂಟ್ ಗೆ ಅಂದ್ರೆ ವಾರ್ಷಿಕವಾಗಿ ಹಣವನ್ನ ಪಡಿತಾನೆ. ಎಷ್ಟಪ್ಪ ಅಂದ್ರೆ 10 ಪೌಂಡ್ಸ್ ಅಂತ ಹೇಳ್ತೇವೆ. ಯಾರಿಗೆ ಕೊಟ್ಟ ಸರ? ಈಸ್ಟ್ ಇಂಡಿಯಾ ಕಂಪನಿಗೆ ಏನ್ ಮಾಡ್ತಾನೆ 1668 1668 ಏನ್ ಮಾಡ್ತಾನೆ ಚಾರ್ಲ್ಸ್ ಸೆಕೆಂಡ್ ಬಾಂಬೆನ, ಇವತ್ತಿನ ಮುಂಬೈ ಅಂತೇವಲ್ಲ ಆ ಪ್ಲೇಸ್ ಏನ್ ಮಾಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಗೆ 10 ಪೌಂಡ್ಸ್ ರೆಂಟ್ ಅನ್ನ ತಗೊಂಡು ಆನ್ಯುವಲ್ ಏನ್ ಮಾಡ್ತಾನೆ ಅವ್ರಿಗೆ ಕೊಟ್ಬಿಡ್ತಾನೆ. ಅದನ್ನ ತಗೊಂಡು ಆಳ್ಕೆ ಮಾಡ್ಕೋರಿ ಅಂತ ಹೇಳಿ. ಅಂದ್ರೆ ಚಾರ್ಲ್ಸ್ ಸೆಕೆಂಡ್ ನ ಅಧೀನದಲ್ಲಿ ಇತ್ತು, ಅದನ್ನ ಭಾರತದ ಪ್ರದೇಶ, ಅದನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. ಯಾರು? ಚಾರ್ಲ್ಸ್ ಸೆಕೆಂಡ್. ನೆಕ್ಸ್ಟ್ ಇದಾದ ನಂತರ ಇನ್ 1690 ನೋಡಿ, ಹಾಗೆ ನಾವು ಮೂವ್ ಆಗ್ತಾ ಬರ್ತೇವೆ. ಇನ್ 1690 ದ ಇಂಗ್ಲಿಷ್ ಪರ್ಚೇಸ್ಡ್ 3 ವಿಲೇಜಸ್, ನೇಮ್ಲಿ ಹಿಂದೆ ಪ್ರೀವಿಯಸ್ ನೋಡಿದ್ದೇವೆ. ಏನಪ್ಪಾ ಅಂತಂದ್ರೆ ಚಂದ್ರಗಿರಿಯ ರಾಜನಿಂದ ಏನ್ ಮಾಡ್ತಾವ್ರು, ಮದ್ರಾಸನ್ನ ಪಡೆದುಕೊಂಡು ಸೈಂಟ್ ಜಾರ್ಜ್ ಪೋರ್ಟ್ ಅನ್ನ ಕಟ್ತಾರೆ. ಬೇಕಾದ್ರೆ ಇಲ್ಲಿ ಪ್ರೀವಿಯಸ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಹೌದಾ? ಎಲ್ಲಿತ್ತಿಲ್ಲಿ ನೋಡಿ, ಇಲ್ಲಿ ನಾನು ಹೇಳ್ತಾ ಇದೀನಿಲ್ಲ, ಈ ಮದ್ರಾಸನ್ನ ಯಾರಿಂದ? ಕಿಂಗ್ ಆಫ್ ಚಂದ್ರಗಿರಿಯಿಂದ ಪಡೆದುಕೊಂಡು, ಆ ರಾಜನಿಂದ ಪಡೆದುಕೊಂಡು ಸೈಂಟ್ ಜಾರ್ಜ್ ಪೋರ್ಟ್ ಅನ್ನ ಬಿಲ್ಟ್ ಮಾಡಿರ್ತಾರೆ. ಡೋಂಟ್ ಕನ್ಫ್ಯೂಸ್. ಯಾಕಂತಂದ್ರೆ ಇಲ್ಲಿ ಒಂದ್ ಏನಾಗುತ್ತೆ, ಪೋರ್ಟ್ ಬರುತ್ತೆ. ಯಾವ್ದು ಸರ್ ಪೋರ್ಟ್ ಅಪ್ಪ ಅಂತಂದ್ರೆ ಇಲ್ಲ ಐತ್ ನೋಡ್ರಿ, ಪೋರ್ಟ್ ವಿಲಿಯಂ ಅಂತ ಒಂದು ಪೋರ್ಟ್ ಅನ್ನ ಕಟ್ತಾರೆ. ಎಲ್ಲಿ ಕಟ್ತಾರೆ ಸರ್ ಅಂತಂದ್ರೆ ಈ ಹುಗ್ಲಿ ರಿವರ್ ಏನು ಫ್ಲೋ ಆಗ್ತಾ ಇದೆ ಎಲ್ಲಿ ಅಂತಂದ್ರೆ ಗವರ್ನರ್ ಆಫ್ ಬೆಂಗಾಲ್, ಅಂದ್ರೆ ಏನ್ ಮಾಡ್ತೇವೆ ಪಶ್ಚಿಮ ಬಂಗಾಳ ಅಂತ ಬರ್ತಲ್ಲ, ಕಲ್ಕತ್ತಾ ಇವತ್ತಿನ ಏನ್ ಪ್ರೆಸೆಂಟ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ ಒಂದು 3 ಪ್ಲೇಸ್ ಅನ್ನ, ಯಾವ ನೋಡ್ರಪ್ಪ ಅಂತಂದ್ರೆ 3 ವಿಲೇಜಸ್, ನೇಮ್ಲಿ ಸೂತನತಿ ಅಂತ ಹೇಳ್ತೇವೆ, ನೆಕ್ಸ್ಟ್ ಕಲ್ಕತ್ತಾ, ಆಮೇಲೆ ಗೋವಿಂದಪುರ. ಈ 3 ಪ್ಲೇಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಭಾರತದಲ್ಲಿ. ಯಾರು? ಬ್ರಿಟಿಷರು. ಎಷ್ಟರಲ್ಲಿ? 1690 ಅದನ್ನ ಪರ್ಚೇಸ್ ಮಾಡ್ತಾರೆ. ಎಲ್ಲಿಂದ? ಫ್ರಮ್ ದ ಗವರ್ನರ್ ಆಫ್ ಬೆಂಗಾಲ್. ನಮ್ಮಲ್ಲಿ ಬೆಂಗಾಲ್ ಗವರ್ನರ್ ಇಂದ 1690 3 ಪ್ಲೇಸಸ್ ಅನ್ನ, ಸೂತನತಿ, ಕಲ್ಕತ್ತಾ ಅಂಡ್ ಗೋವಿಂದಪುರವನ್ನ ಪರ್ಚೇಸ್ ಮಾಡಿಕೊಂಡು, ಅವು ಎಲ್ಲಿದ್ದವಪ್ಪ ಅಂದ್ರೆ ಹುಗ್ಲಿ ನದಿಯ ದಂಡೆಯ ಪ್ಲೇಸ್ ಆಗಿರ್ತವೆ. ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪೋರ್ಟ್ ವಿಲಿಯಂ ಕೋರ್ಟ್ ಅನ್ನ ನಾವು ನೋಡ್ತಾ ಬರ್ತೇವೆ. ಈ ಪೋರ್ಟ್ ವಿಲಿಯಂ ಪೋರ್ಟ್ ಇವತ್ತೇನಪ್ಪ ನಾವು ಈ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಪ್ಲೇಸ್ ಅಲ್ಲಿ ನಾವು ಕಾಣಬಹುದು. ಹೌದಾ? ಸೊ ಇಲ್ಲಿ ಅವರು ತಮ್ಮ 2ನೇ ಪೋರ್ಟ್ ಅನ್ನ ಕಟ್ತಾರೆ. ನೀವು ಅನ್ಕೋಬಹುದು ಪೋರ್ಟ್ ಯಾಕೆ ಕಟ್ತಾ ಇದಾರಪ್ಪ ಅಂದ್ರೆ ತಿಳ್ಕೊಬೇಕು. ಇಲ್ಲಿ ತಾವು ತಮ್ಮ ಪ್ರೊಟೆಕ್ಷನ್ ಮಾಡ್ಕೊತಾ ಇದಾರೆ, ರಕ್ಷಣೆಯನ್ನ ಪಡೆದುಕೊಳ್ಳಕ ಈ ಎಲ್ಲ ಪ್ಲಾನ್ ಅನ್ನ ಹಾಕ್ತಾ ಇದಾರೆ. ನೆಕ್ಸ್ಟ್ ಹೋಗೋಣ, ದ ಸಿಟಿ ಆಫ್ ಕಲ್ಕತ್ತಾ. ಏನ್ ಕಲ್ಕತ್ತಾ ಇತ್ತು ಅಲ್ಲಿ 3 ಪ್ಲೇಸ್ ಅಲ್ಲಿ ಕಟ್ಟಿದ್ರಲ್ಲ, ಗ್ರೇವ್ ಅರೌಂಡ್ ದಿಸ್ ಪೋರ್ಟ್. ಯಾವ ಪೋರ್ಟ್ ರೀ? ದ ಪೋರ್ಟ್ ವಿಲಿಯಂ ಪೋರ್ಟ್ ಸರೌಂಡಿಂಗ್ ಈ ಕಲ್ಕತ್ತಾ ಸಿಟಿ ಬೆಳೀತಾ ಬಂತು. ಬೈ ದ ಎಂಡ್ ಆಫ್ 17th century ದ ಇಂಗ್ಲಿಷ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಬಾಂಬೆ, ಮದ್ರಾಸ್, ಕಲ್ಕತ್ತಾ. ಇವು 3 ಡಾಮಿನೆಂಟ್ ಪ್ಲೇಸ್ ಇಂಡಿಯಾದಲ್ಲಿ. ಒಂದು ಕಡೆ ಪೂರ್ವಕ್ಕೆ ಕಲ್ಕತ್ತಾ, ಈ ಕಡೆ ತೆಳಗೆ ಏನಪ್ಪಾ ಅಂದ್ರೆ ಸೌತರ್ನ್ ಪಾರ್ಟ್ ಅಲ್ಲಿ ಮದ್ರಾಸು, ಇದು ಈಸ್ಟರ್ನ್ ಪಾರ್ಟ್, ಇದೆ ಬಾಂಬೆ, ಈ ಕಡೆ ಏನಪ್ಪಾ ಅಂದ್ರೆ ನಾರ್ತರ್ನ್ ಪಾರ್ಟ್. ಟೋಟಲಿ ಒಂದ್ ರೀತಿ ನೋಡಿದ್ರೆ ಅವ್ರು ಆಲ್ಮೋಸ್ಟ್ ಸ್ಟ್ರಾಂಗ್ ಅಲಕ ಪ್ರಯತ್ನವನ್ನ ಪಡ್ತಾರೆ. ಆಸ್ ದ ಸೆಂಟರ್ಸ್ ದೇರ್ ಪ್ರೆಸಿಡೆನ್ಸೀಸ್, ತಮ್ಮ ಪ್ರಾಂತ್ಯಗಳಾಗಿ ಮಾಡ್ಕೊಂಡ್ರು ಈ 3 ಪ್ಲೇಸಸ್ ಗಳನ್ನ. ಬೈ ದ ಲೇಟರ್ ಪಾರ್ಟ್ 18th century ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ ಮೇಡ್ ಕಲ್ಕತ್ತಾ ದೇರ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾ ಬರ್ತೇವೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿನಿ. ದ ಹೆಡ್ ಕ್ವಾರ್ಟರ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ ಅಂದ್ರೆ ಕಲ್ಕತ್ತಾವನ್ನ ತಮ್ಮ ಹೆಡ್ ಕ್ವಾರ್ಟರ್ಸ್ ಅಥವಾ ಕ್ಯಾಪಿಟಲ್ ಸಿಟಿ ಆಗಿ ರೂಲಿಂಗ್ ಮಾಡ್ತಾರೆ. ಇನ್ನು ಉಳಿದ ಡಾಮಿನೆಂಟ್ ಪ್ಲೇಸ್ ಯಾವಾಗಿದ್ದು ಅವರಿಗೆ? ಒಂದು ಬಾಂಬೆ, ಮದ್ರಾಸ್ ಕೂಡ ಇತ್ತು. ಕಲ್ಕತ್ತಾ ತಮ್ಮ ಕ್ಯಾಪಿಟಲ್ ಸಿಟಿಯನ್ನು ಮಾಡ್ಕೊಂಡು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಬರ್ತಾರೆ 18th century
ಲೇಟರ್ ಪಾರ್ಟ್ ಅಲ್ಲಿ. ಸೊ ಹೀಗೆ ತಾವೇನ್ ಮಾಡ್ತಾರೆ, ತಮ್ಮ ಓನ್ ಆದಂತ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೂಡ ಅವರು ಏನ್ ಮಾಡ್ತಾರೆ, ಜಾರಿಗೆ ತರ್ತಾರೆ ಕೋಡ್ ಆಫ್ ಕಂಡಕ್ಟ್ ಗಳನ್ನ. ಟೋಟಲಿ ತಾವುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಾಮಿನೆಂಟ್ ಆಲಿಕ್ಕೆ 1 by 1 ಎಲ್ಲ ಜಹಾಂಗೀರ್ನಿಂದ ಚಾರ್ಲ್ಸ್ ಫಸ್ಟ್, ಜೇಮ್ಸ್ ಫಸ್ಟ್, ಚಾರ್ಲ್ಸ್ ಸೆಕೆಂಡ್, ಹೀಗೆ 1 by 1 ಹಲವಾರು ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಿಕೊಂಡು ಇಂಪಾರ್ಟೆಂಟ್ ಡಾಮಿನೆಂಟ್ ಆಗಿರುವಂತಹ ಪ್ಲೇಸ್ ಗಳನ್ನ ಬಾಂಬೆ, ಮದ್ರಾಸ್, ಕಲ್ಕತ್ತಾಗಳನ್ನ ಪಡೆದುಕೊಂಡು ಪೋರ್ಟ್ ಗಳನ್ನ ಕಟ್ಕೊಂಡು ಏನ್ ಮಾಡಿದ್ರು, ತಮ್ಮದೇ ಅಂತ ಪ್ರೊಸೀಜರ್ ಗಳನ್ನ, ಕೋಡ್ ಆಫ್ ಕಂಡಕ್ಟ್ ಗಳನ್ನ ತಂದು ಕ್ರಿಮಿನಲ್ ಸಿವಿಲ್ ಎಲ್ಲಾ ತಂದು ಏನ್ ಮಾಡ್ತಾರೆ, ಒಟ್ಟಿನಲ್ಲಿ ಡಾಮಿನೆಂಟ್ ಆಗ್ತಾರೆ. ಹೌದಾ? ಹೀಗೆ 1 by 1 ಅಂದ್ರೆ ಬೆಳ್ಕೊಂತ ಬರ್ತಾರೆ. ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದೆ ಎಷ್ಟಪ್ಪ ಅಂದ್ರೆ 1600. ಮೂರರ ಬಗ್ಗೆ ನಾನು ಮಾತಾಡಿನಿ, ಫ್ರೆಂಚ್, ಡಚ್ ಅಂಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹೀಗೆ ಏನ್ ಮಾಡ್ತೀವಿ, ಬ್ರೀಫ್ ಆಗಿ ನಾವು ಬ್ರಿಟಿಷರ್ ಹೇಗೆ ಡಾಮಿನೆಂಟ್ ಆದ್ರು 18th century ವರೆಗೆ ಅಂದ್ರೆ ನೋಡ್ರಿ, ಅವ್ರು ಬಂದಿದ್ದು 16th century, ಹೌದಲ್ವಾ? 16ನೇ ಶತಮಾನಕ್ಕೆ ಬಂದಂತ ಇವರು 18th century ಅನ್ನೋದ್ರಲ್ಲಿ ಎಷ್ಟು ಡಾಮಿನೆಂಟ್ ಆದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗೈತಿ. ಹೌದಾ? ಸೊ ಹೀಗೆ ಇಲ್ಲಿ ನೋಡ್ತಾ ಬರ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ಬ್ರಿಟಿಷ್. ನೆಕ್ಸ್ಟ್ ಮುಂದೆ ಕಾರ್ನಾಟಿಕ್ ವಾರ್ಸ್ಗಳಲ್ಲಿ, ಹೌದಾ, ಪ್ಲಾಸಿ, ಬಕ್ಸಾರ, ಇನ್ನು ಸಾಕಷ್ಟು ಬರ್ತವೆ. ಅಪ್ ಟು ಏನಪ್ಪಾ ಅಂತಂದ್ರೆ 19 ಏನ್ ಮಾಡ್ತೇವೆ, ಈ ಬ್ರಿಟಿಷರನ್ನ ಎಲ್ಲಿವರೆಗೆ ನೋಡ್ತಾ ಬರ್ತೇವಪ್ಪ ಅಂತಂದ್ರೆ ಸುಮಾರು ನೋಡಿ ಇಲ್ಲಿ ಹೇಳ್ತೀನಿ ನಿಮಗ 1947 ವರೆಗೂ ಇವ್ರ ಬಗ್ಗೆ ನಾವು ಭಾರತೀಯ ಇತಿಹಾಸದಲ್ಲಿ ನೋಡ್ತಾ ಬರ್ತೇವೆ. ಎಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಇವ್ರ ಜರ್ನಿ 16th century ಸ್ಟಾರ್ಟ್ ಆಗಿ ನಾವು ಇಲ್ಲಿವರೆಗೆ ಇವ್ರ ಜರ್ನಿಯನ್ನ ನೋಡ್ತಾ ಬರ್ತೇವೆ. ಓಕೆನಾ? ಸರಿ, ಎನಿವೆ ಈಗ ಏನಪ್ಪಾ ಅಂದ್ರ ನೆಕ್ಸ್ಟ್ ಮೂವ್ ಆಗ್ತಾ ಹೋಗೋಣ. ಸೊ ಈಗ ಯಾರು ಸರಪ್ಪ ಅಂತಂದ್ರೆ, ಈಗ ನಾವು ಕೊನೆಯದಾಗಿ ಬಂದಂತ ಭಾರತಕ್ಕೆ ಯಾರಿಗೆ ಕೊನೆಯದಾಗಿ ಬಂದರು, ಫ್ರೆಂಚರ್ ಬಗ್ಗೆ ನೋಡ್ತಾ ಹೋಗೋಣ. ಸಿಂಪಲ್ ಪಾಯಿಂಟ್ಸ್ ಇದೆ, ಇವ್ರ ಬಗ್ಗೆ ಜಾಸ್ತಿ ಇಲ್ಲ. ಸೊ ಇಲ್ಲಿ ಇವ್ರ ಹೆಡ್ ಕ್ವಾರ್ಟರ್ಸ್ ಯಾವ್ದಾಗಿತ್ತು ಅಂದ್ರೆ ಪಾಂಡಿಚೇರಿ. ನೋಡ್ರಿ, ಇವು ಕೂಡ ಇಂಪಾರ್ಟೆಂಟ್, ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಬರ್ತೇನೆ. ಯಾಕಂತಂದ್ರೆ ಸರ ಪೋರ್ಚುಗೀಸ್ ಯಾವ್ದು ಅಂತಂದ್ರೆ, ಪೋರ್ಚುಗೀಸ್ ಏನಾಗಿತ್ರಿ, ಗೋವಾ ಆಗಿತ್ತು. ಸರ್ ನೆಕ್ಸ್ಟ್ ಬಂದ್ರೆ ಯಾರು, ಡಚರು. ಸರ್ ಡಚ್ ಯಾವಾಗಿತ್ತು, ಪುಲಿಕಾಟ್ ಆಗಿತ್ತು. ಸರ್ ನೆಕ್ಸ್ಟ್ ಬಂದಿದ್ದ ಯಾರು, ಬ್ರಿಟಿಷರು. ಬ್ರಿಟಿಷ್ ಯಾವತ್ತು, ಕಲ್ಕತ್ತಾ ಆಗಿತ್ತು. ಸರ್ ನೆಕ್ಸ್ಟ್ ಫ್ರೆಂಚರು. ಫ್ರೆಂಚ್ ಏನಪ್ಪಾ ಅಂದ್ರೆ ಪಾಂಡಿಚೇರಿ. ಹೌದಾ? ಇವಾಗ ನೀವು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು, ಇಲ್ಲ ಏನಾಗುತ್ತೆ ತುಂಬಾ ಕಷ್ಟ ಆಗಿಬಿಡ್ತೈತಿ. ಓಕೆನಾ? ಸರಿ, ಹಾಗಾದ್ರೆ ಈಗ ಫ್ರೆಂಚರ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇವ್ರ ಹೆಡ್ ಕ್ವಾರ್ಟರ್ಸ್ ಏನಪ್ಪಾ ಅಂದ್ರೆ ಪಾಂಡಿಚೇರಿ ಆಗಿತ್ತು. ಸೊ ಇವರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತದಲ್ಲಿ 1664ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರ. ಆಲ್ರೆಡಿ ನೋಡೇವಿ. ತಮ್ಮ ಮೊದಲ ಫ್ಯಾಕ್ಟರಿಯನ್ನ, ಫಸ್ಟ್ ಫ್ಯಾಕ್ಟರಿನ ಇವರು ಕೂಡ ಸೂರತ್ ಅಲ್ಲಿ ಸ್ಥಾಪನೆ ಮಾಡಿದ್ದು. ಬ್ರಿಟಿಷರು ಕೂಡ ಏನಪ್ಪಾ ಅಂತಂದ್ರೆ ಸೂರತ್ ಅಲ್ಲಿ ಏನ್ ಮಾಡ್ತಾರೆ, ತಮ್ಮ ಫಸ್ಟ್ ಫ್ಯಾಕ್ಟರಿಯನ್ನ ಓಪನ್ ಮಾಡಿರ್ತಾರೆ. ಎಷ್ಟರಲ್ಲಿ, 1617ರಲ್ಲಿ. ನೋಡೇವಿ ಈ ಒಂದು ಪಾಯಿಂಟ್ ಅನ್ನ. ಹೌದಾ? ಸೊ ಇಲ್ಲಿ ನಾವು ಕನ್ಫ್ಯೂಸ್ ಆಗ್ಬಾರ್ದು. ನೆಕ್ಸ್ಟ್ ಏನಾಗುತ್ತಂದ್ರೆ 1674ರಲ್ಲಿ ಫ್ರೆಂಚ್ ಏನ್ ಮಾಡ್ತಾರೆ, ವಾಲಿಕೊಂಡಪುರಂ ಅಂತ ಏನ್ ಮಾಡ್ತಾರೆ, ಒಂದು ಪ್ಲೇಸ್ ಅನ್ನ ಆ ಲೋಕಲ್ ಮುಸ್ಲಿಂ ಆಫೀಸರ್ಸ್ ಇಂದ ತೆಗೆದುಕೊಂಡು ಏನ್ ಮಾಡ್ತಾರೆ, ಅದರ ಸುತ್ತ ತಮ್ಮ ಮೇಜರ್ ಟ್ರೇಡ್ ಸೆಂಟರ್ಸ್ ಗಳನ್ನ ಬೆಳೆಸ್ತಾ ಬರ್ತಾರೆ. ಈಗ ನಾವು ಬ್ರಿಟಿಷರ ಬಗ್ಗೆ ನೋಡಿದ್ದೇವೆ. ಅವ್ರೇನಪ್ಪಾ ಅಂತಂದ್ರೆ ಸೂತನತಿ, ಕಲ್ಕತ್ತಾ, ಹೀಗೆಲ್ಲಾ ಪ್ಲೇಸ್ ಅನ್ನು ತಗೊಂಡು ಅವರು ಸೇಂಟ್ ಜಾರ್ಜ್ ಪೋರ್ಟ್ ಅನ್ನ ಕಟ್ಟಿದ್ರು, ಪೋರ್ಟ್ ವಿಲಿಯಂ ಪೋರ್ಟ್ ಅನ್ನ ಕಟ್ಟಿದ್ರು. ಹೌದಲ್ವಾ? ಹೀಗೆ ತಾವು ಡೆವಲಪ್ಮೆಂಟ್ ಆಗ್ತಾ ಬಂದ್ರೆ ಫ್ರೆಂಚ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಾಲಿಕೊಂಡಪುರಂ ಎನ್ನುವಂತ ಪ್ಲೇಸ್ ಅನ್ನ ಲೋಕಲ್ ಮುಸ್ಲಿಮ್ಸ್ ಗಳಿಂದ ಪಡೆದುಕೊಂಡು ತಾವುಗಳು ತಮ್ಮ ಮೇಜರ್ ಟ್ರೇಡ್ ಸೆಂಟರ್ ಗಳಲ್ಲಿ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಕೊನೆಗೆ ಅವರು ಪಾಂಡಿಚೇರಿ ಅಥವಾ ಪಾಂಡಿಚೇರಿ, ಹೌದಾ, ಇಲ್ಲಿ ಸ್ಪೆಲ್ಲಿಂಗ್ ಎರಡು ರೀತಿ ನೋಡ್ತಾ ಬರ್ತೇವೆ ನಾವು. ಇದನ್ನ ಅವರು ತಮ್ಮ ಏನ್ ಮಾಡ್ತಾರೆ, ಕ್ಯಾಪಿಟಲ್ ಸಿಟಿ ಆಗಿ ಮಾಡ್ಕೊಂಡ್ ಬರ್ತಾರೆ. ಬ್ರಿಟಿಷರ್ ಏನ್ ಮಾಡ್ಕೊಂಡ್ ಬರ್ತಾರೆ, ಕಲ್ಕತ್ತಾ ಮಾಡ್ಕೊಂಡ್ರೆ ಇವರು ಪಾಂಡಿಚೇರಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕ್ಯಾಪಿಟಲ್ ಸಿಟಿ ಆಗಿ ಆಳ್ವಿಕೆ ಮಾಡ್ತಾ ಬರ್ತಾರೆ. ಹೋಗಿ ಹೀಗೆಲ್ಲ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೂಪ್ಲೆಕ್ಸ್ ಎನ್ನುವಂತ ಬಹಳ ಪ್ರಮುಖವಾದಂತ ವ್ಯಕ್ತಿ. ಇವನು ಫ್ರೆಂಚ್ ಗೆ ಸಂಬಂಧಪಟ್ಟನು, ಒಬ್ಬ ಗವರ್ನರ್ ಜನರಲ್ ಆಫ್ ಫ್ರೆಂಚ್ ಆಗಿರ್ತಾನೆ. ಇವನು ಭಾರತಕ್ಕೆ ಬರ್ತಾನೆ, ಬಹಳ ಆಂಬಿಷಿಯಸ್ ಪರ್ಸನ್ ಆಗಿರ್ತಾನೆ. ಹೌದಾ? ಸೊ ಇನ್ನು ಏನೋ ಒಂದಿಷ್ಟು ಅಚೀವ್ಮೆಂಟ್ ಮಾಡ್ಲೇಬೇಕು ಅಂತೇಳಿ ಆ ಪಣ ತೊಟ್ಟು ಭಾರತಕ್ಕೆ ಬಂದಿರ್ತಾನೆ. ಸೊ ಇವನೊಂದು ರೋಲ್ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಈ ಕಾರ್ನಾಟಿಕ್ ವಾರ್ಸ್ ಅಲ್ಲಿ ನೋಡ್ತಾ ಬರ್ತೇವೆ. ಹೌದಾ? ದೀಸ್ ಆರ್ ದಿ ಆಲ್ ಅಬೌಟ್ ಪಾಯಿಂಟ್ಸ್ ಆಫ್ ಫ್ರೆಂಚ್. ಓಕೆನಾ? ಸೊ ಇಲ್ಲಿಗೆ ಏನಾಗುತ್ತೆ ಅಂದ್ರೆ ನಿಮಗೆ ಪೋರ್ಚುಗೀಸರು ಕಂಪ್ಲೀಟ್ ಮಾಡಿದೇವಿ. ನೆಕ್ಸ್ಟ್ ಅದಾದ ನಂತರ ಏನ್ ಮಾಡಿದೇವಿ, ಡಚ್ ಬಗ್ಗೆ ಕಂಪ್ಲೀಟ್ ಮಾಡಿದೇವಿ. ಅದಾದ ನಂತರ ಬ್ರಿಟಿಷರ್ ಬಗ್ಗೆ, ಅದಾದ ನಂತರ ಏನಪ್ಪಾ ಅಂದ್ರೆ ಫ್ರೆಂಚರ್ ಬಗ್ಗೆ ನೋಡ್ತಾ ಬಂದೇವಿ. ಈ 4 ಜನರ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಡೀಟೇಲ್ಸ್ ಆಗಿ ನೋಡ್ತಾ ಬಂದೇವಿ. ಈಗ ನೆಕ್ಸ್ಟ್ ಏನಾಗುತ್ತೆ, ಭಾರತಕ್ಕೆ ಬಂತ ಈ 4 ಜನರು ಏನೇನ್ ಮಾಡ್ತಾ ಬರ್ತಾರೆ ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಇನ್ನೊಂದು ವ್ಯಕ್ತಿ ಬಗ್ಗೆ ನಾವು ಮಾತಾಡ್ಲೇಬೇಕು. ಇದು ಓಲ್ಡ್ ಸಿಲೆಬಸ್ ಅಲ್ಲಿ ಇರ್ಲಿಲ್ಲ, ಈಗ ನ್ಯೂ ಸಿಲೆಬಸ್ ಏನಪ್ಪಾ ಅಂದ್ರೆ ಆಡ್ ಮಾಡ್ತಾ ಹೋಗಿದ್ದಾರೆ. ಹೌದಾ? ಸೊ ಯಾರು ಸರ್ ಅಂತಂದ್ರೆ ಭಾರತ ದೇಶದ
ಅತ್ಯಂತ ಪ್ರಮುಖವಾದಂತ ವ್ಯಕ್ತಿ ಕೇರಳ ಪ್ಲೇಸ್ ಅಲ್ಲಿ ಯಾವ ಸಂದರ್ಭದಲ್ಲಿ ಸರ್ ಅಂತಂದ್ರೆ ಈ ಒಂದು ಡಚ್ಚರು ಭಾರತಕ್ಕೆ ಬಂದಾಗ ಡಚ್ಚರಿಗೆ ಉರಿ ಚಳಿ ಬಿಡಿಸಿದಂತ ವ್ಯಕ್ತಿನೇ ನಮ್ಮ ರಾಜ ಮಾರ್ತಾಂಡ ವರ್ಮ. ಸೊ ಇವನ್ ಬಗ್ಗೆ ಏನ್ ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೆಂಗ್ ಕೇಳ್ತಾರೆ, ಹೌ ಟು ರಾಜ ಮಾರ್ತಾಂಡ ವರ್ಮ ಚೆಕ್ಡ್ ಡಚ್ ಅಂತ ಪ್ರಶ್ನೆ ಬಂದ್ರೆ ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲೈನ್ ಇಟ್ ಅಂತ ಕೇಳ್ತಾರೆ. ಈ ಪಾಯಿಂಟ್ಸ್ ಗಳು ಬರೆದ್ರೆ ನಮಗೆ ಸಾಕು, ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಸಿಗುತ್ತವ. ಹಾಗಾದ್ರೆ ಏನ್ ಮಾಡ್ತಾನೆ ರಾಜ ಮಾರ್ತಾಂಡ ವರ್ಮ ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದೇನಪ್ಪಾ ಅಂತಂದ್ರೆ ರಾಜ ಮಾರ್ತಾಂಡ ವರ್ಮ ರೆಸ್ಕ್ಯೂಡ್ ದ ಪಾಲಿಟಿಕ್ಸ್ ಆಫ್ ಕೇರಳ. ಅದಕ್ಕೆ ಹೇಳಿದ್ ನಿಮಗ ಕೇರಳದಲ್ಲಿ ಬರುವಂತ ಒಬ್ಬ ಡಾಮಿನೆಂಟ್ ವ್ಯಕ್ತಿ. ಇವನು ಫ್ರಮ್ ದ ಫಾರಿನರ್ಸ್ ಏನ್ ಮಾಡ್ತಾನೆ ಪಾಲಿಟಿಕ್ಸ್ ರೆಸ್ಕ್ಯೂಡ್ ಮಾಡ್ತಾ ಬರ್ತಾನೆ. ಅಂದ್ರೆ ಪಾಲಿಟಿಕ್ಸ್ ಆಫ್ ಕೇರಳವನ್ನ ಫಾರಿನರ್ಸ್ ಇಂದ ರೆಸ್ಕ್ಯೂ ಮಾಡ್ತಾನೆ, ಎಸ್ಪೆಷಲಿ ಯಾರಿಂದ ಡಚ್ ರಿಂದ. ಈ ಮೊದಲನೇ ಪಾಯಿಂಟ್ಸ್ ಅನ್ನು ಈಸಿಯಾಗಿ ಬರೀಬಹುದು. ನೆಕ್ಸ್ಟ್ ಏನ್ ಮಾಡ್ತಾನೆ, ಈ ಸ್ಟೂಡ್ ಅಗೇನ್ಸ್ಟ್ ದ ಫಾರಿನರ್ಸ್, ಎಸ್ಪೆಷಲಿ ಯಾರಪ್ಪ ಅಂದ್ರೆ ಡಚ್ ಅಂತ ಹೇಳ್ಬೋದಾ, ಹೂ were greedy of pepper and brought or pepper and spices ಅಂತ ಹೇಳ್ತಾರೆ ಹೌದಲ್ಲ. ಈ ಸ್ಪೈಸಸ್ ಗಳ ಬಗ್ಗೆ ಬಹಳ ಗ್ರೀಡಿ ಇತ್ತು, ಆಶೆ ಇತ್ತು. ಯಾಕೆ ಯುರೋಪಿಯನ್ಸ್ ಗೆ. ಅವ್ರ ಅಪೋಸಿಟ್ ಏನ್ ಮಾಡ್ತಾನೆ ಅವನು ನಿಲ್ತಾನೆ. ಅಂಡ್ ಬ್ರಾಟ್ ಮೆನಿ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಸೊ ಕೇರಳದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಾಕಷ್ಟು ರಿಫಾರ್ಮ್ಸ್ ಗಳನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಬರ್ತಾನೆ. ಈ ರೀತಿ ನೀವು ಎರಡನೇ ಪಾಯಿಂಟ್ಸ್ ಅನ್ನ ಬರೀಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಿ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಫ್ರಮ್ ಪದ್ಮನಾಭಪುರ ಇಂದ ಏನ್ ಮಾಡ್ತಾನೆ ತಿರುವನಂತಪುರಕ್ಕೆ ಏನ್ ಮಾಡ್ತಾನೆ ತನ್ನ ಕ್ಯಾಪಿಟಲ್ ಸಿಟಿಯನ್ನ ಸೆಕ್ಯೂರಿಟಿ ಪರ್ಪಸ್ ಏನ್ ಮಾಡ್ತಾನೆ ಚೇಂಜ್ ಮಾಡ್ತಾನೆ. ಅಂಡ್ ಮೇಡ್ ಇಸ್ ಕಿಂಗ್ಡಮ್ ಆಸ್ ಎ ವರ್ಲ್ಡ್. ನೋಡ್ರಿ ಇವನ ಸಾಮ್ರಾಜ್ಯಕ್ಕೆ ಒಂದು ಹೆಸರು ಕೊಡ್ತಾನೆ, ವರ್ಲ್ಡ್ ತಿರುವಾಂಕೂರ್ ಪ್ರೊವಿನ್ಸ್ ಅಂತ ಬರುತ್ತೆ ಹೌದಾ. ದಿಸ್ ಇಸ್ ದ ನೇಮ್ ಆಫ್ ಹಿಸ್ ಕಿಂಗ್ಡಮ್. ತನ್ನ ಕ್ಯಾಪಿಟಲ್ ಸಿಟಿ ಯಾವ್ದಾಗುತ್ತೆ ಈಗ ತಿರುವನಂತಪುರ. ಪ್ರೀವಿಯಸ್ ಎಲ್ಲಿತ್ತು ಎಲ್ರಿ ಪದ್ಮನಾಭಪುರ. ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತಾನೆ. ಓಕೆನಾ, ಇದನ್ನ ನಾವು ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ದ ಡಚ್ ಅಟ್ಯಾಕ್ಡ್ ಆನ್ ನೋಡ್ರಿ ಟ್ರಾವೆಂಕೂರ್. ಯಾಕಂದ್ರೆ ಅವ್ರ ಕಿಂಗ್ಡಮ್ ಮೇಲೆ ಅಟ್ಯಾಕ್ ಮಾಡ್ತಾ ಬರ್ತಾರೆ. ಅವಾಗ ಏನಾಗುತ್ತೆ ರಾಜ ಮಾರ್ತಾಂಡ ವರ್ಮ ಡಿಪೀಟೆಡ್ ಮಾಡ್ತಾನೆ ಅವ್ರನ್ನ ಈಸಿಲಿ. ಅಂಡ್ ಕ್ಯಾಪ್ಚರ್ಡ್ ಏನಪ್ಪಾ ಅಂದ್ರೆ ನೆಡುಮಂಗಡ ಅಂತ ಪ್ಲೇಸ್ ಏನ್ರಿ ನೆಡುಮಂಗಡ ಅನ್ನುವಂತ ಪ್ಲೇಸ್ ಅನ್ನ ಅವನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾನೆ. ನೆಕ್ಸ್ಟ್ ಏನಪ್ಪಾ ಅದ್ರೊಂದಿಗೆ ಅಂಡ್ ಇನ್ನೊಂದು ಪ್ಲೇಸ್ ತಗೋತಾನೆ ಯಾವ್ದಪ್ಪ ಅಂದ್ರೆ ಕೊಟ್ಟಾರ್ಕರ್ ಅಂತ ಹೇಳ್ತೇವೆ. ಈ ಎರಡು ಪ್ಲೇಸ್ ಅನ್ನ ಡಚ್ಚರು ಇವನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರನ್ನ ಡಿಪೀಟ್ ಮಾಡಿ ಏನ್ ಮಾಡ್ತಾನೆ ಇವ್ ಎರಡು ಪ್ಲೇಸ್ ಅನ್ನ ಕ್ಯಾಪ್ಚರ್ ಮಾಡ್ಕೋತಾನೆ. ಸಿಂಪಲ್ ಪಾಯಿಂಟ್ಸ್ ಇರ್ತಾವ, ನೋಡ್ಕೊಂಡು ಏನಪ್ಪಾ ಅದನ್ನು ಆನ್ಸರ್ಸ್ ಅನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇನ್ ದ 1741 ದ ಡಚ್ ಡಿಕ್ಲೇರ್ಡ್ ವಾರ್ ಆನ್ ಟ್ರಾವೆಂಕೂರ್. ಅಷ್ಟಕ್ಕೆ ಸುಮ್ ಕೊಡಲ್ಲ, ಮತ್ತೇನ್ ಮಾಡ್ತಾರೆ ಅವರು ಅಗೇನ್ ಮತ್ತೊಂದ್ಸಲ ಏನ್ ಮಾಡ್ತಾರೆ ಡಚ್ಚರು ವಾರ್ ನ ಡಿಕ್ಲೇರ್ ಮಾಡ್ತಾ ಬರ್ತಾರೆ ಟ್ರಾವೆಂಕೂರ್ ಮೇಲೆ. ಬಟ್ ಮಾರ್ತಾಂಡ ವರ್ಮ ಏನ್ ಮಾಡ್ತಾನೆ ಅವ್ರ ಆರ್ಮಿಯನ್ನ ಸ್ಟ್ರಾಂಗ್ಲಿ ಸೆಂಟ್ ಇಟ್ ಬ್ಯಾಕ್, ರಿಪೀಟ್ ಮಾಡ್ತಾನೆ ಅಂತ ನಾವು ಹೇಳ್ಬೋದು. ಅಂಡ್ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್. ಈ ಒಂದು ಯುದ್ಧದಲ್ಲಿ ಏನಾಗುತ್ತೆ ಸಾಕಷ್ಟು ಲಾಸಸ್ ಆಗುತ್ತೆ ಡಚ್ರಿಗೆ. ಹೀಗೆ ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ಅಟ್ಯಾಕ್ ಡಚ್ಚರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ರಾಜ ಮಾರ್ತಾಂಡ ವರ್ಮಲ್ಲಿ ಮಾಡ್ತಾನೆ ಇದ್ರು. ಫೈನಲಿ ಏನಾಗುತ್ತೆ ಅಂತಂದ್ರೆ ಆನ್ 15th August 1753 a treaty was signed and the Dutch forces surrendered its power to the Travancore province. ಕೊನೆಗೆ ಏನ್ ಮಾಡ್ತಾರೆ ರಾಜ ಮಾರ್ತಾಂಡ ವರ್ಮನ ಅಪೋಸಿಟ್ ನಿಲ್ಲಕ್ ಆಗ್ಲೇ ಆಗದೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು 15th August 1754 ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಟ್ರಿಟಿಯನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ ತಮ್ಮ ಎಲ್ಲಾ ಫೋರ್ಸಸ್ ಗಳನ್ನ ತಮ್ಮ ಪವರ್ ಏನ್ ಮಾಡ್ತಾರೆ ರಾಜ ಮಾರ್ತಾಂಡ ವರ್ಮನ್ಗೆ ಸರೆಂಡರ್ ಮಾಡಿಬಿಡ್ತಾರೆ. ಸೊ ಇಲ್ಲಿಗೆ ಏನಾಗುತ್ತಪ್ಪ ಅಂತಂದ್ರೆ ದ ಪೀರಿಯಡ್ ಆಫ್ ಮಾರ್ತಾಂಡ ವರ್ಮ ಹ್ಯಾಸ್ ಬಿನ್ ರೆಕಾಗ್ನೈಸ್ಡ್ ಆಸ್ ಅ ಇಂಪಾರ್ಟೆಂಟ್ ಫೇಸ್ ಆರ್ ಪೀರಿಯಡ್ ಇನ್ ದ ಹಿಸ್ಟರಿ ಆಫ್ ಇಂಡಿಯಾ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ರಾಜ ಮಾರ್ತಾಂಡ ವರ್ಮ ಒಂದು ಸಿಂಹ ಸ್ವಪ್ನ ಆಗಿದ್ದ ಯಾರಿಗಪ್ಪ ಅಂತಂದ್ರೆ ಡಚ್ರಿಗೆ. ಸೊ ಈ ಒಂದು ಹೊಸ ಕ್ಯಾರೆಕ್ಟರ್ ನಮಗೆ ಇಲ್ಲಿ ಪರಿಚಯ ಮಾಡಿಸಿದ್ದಾರೆ. ನೀವಿಷ್ಟು ಪಾಯಿಂಟ್ಸ್ ನೀಟ್ ಆಗಿ ಇದೇನ್ ನಾನು ಕೊಟ್ಟಿನಿ ಇಷ್ಟು ನೀವು ಬರ್ಕೊಂಡು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಏನು ಡೌಟ್ಸ್ ಇಲ್ಲ, ಆರಾಮಾಗಿ ಈಸಿಯಾಗಿ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಬಹುದು. ಓಕೆನಾ. ಸೊ ಈ ವ್ಯಕ್ತಿ ಬಗ್ಗೆ ನಾವು ನೋಡ್ತಾ ಬಂದೇವಿ. ಇನ್ನು ನೆಕ್ಸ್ಟ್ ಹೋಗೋಣ. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಿಂಪಲ್ ನಿಮಗೆ ಹೇಳ್ತಾ ಬರ್ತೀನಿ, ಯಾಕಂದ್ರೆ ನಾನು ಲೈನ್ ಬೈ ಲೈನ್ ಓದ್ತಾ ಹೋದ್ರೆ ತುಂಬಾ ವಿಡಿಯೋ ಲೆಂದಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಪೋರ್ಚುಗೀಸ್ ಮತ್ತು ಡಚ್ ಏನ್ ಮಾಡ್ತಾರೆ ಈ ಫ್ರೆಂಚರು ಮತ್ತು ಇಂಗ್ಲಿಷರ ವಿರುದ್ಧ ಭಾರತ ನಿಲ್ಲಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರ ದೇ ಕಾಂಟ್ ಏಬಲ್ ಟು ಕಾಂಪಿಟೇಷನ್ ವಿತ್ ಫ್ರೆಂಚ್ ಅಂಡ್ ಇಂಗ್ಲಿಷ್ ಇನ್ ಇಂಡಿಯಾ. ಯಾರು ಡಚ್ ಅಂಡ್ ಪೋರ್ಚುಗಲ್. ಇಲ್ಲಿಗೆ ಅವ್ರ ಕಥೆ ಮುಗೀತು. ಇನ್ನು ಭಾರತದಲ್ಲಿ ಉಳಿದವ್ರು ಯಾರಪ್ಪ ಅಂತಂದ್ರೆ ಒಬ್ರು ಫ್ರೆಂಚ್ ಉಳಿತಾರೆ, ಇನ್ನೇನಪ್ಪಾ ಅಂತಂದ್ರೆ ಆಮೇಲೆ
ಬ್ರಿಟಿಷರು ಆರ್ ಇಂಗ್ಲಿಷ್ ಉಳಿತಾರೆ. ಹಾಗಾದ್ರೆ ಇವ್ರು ಏನ್ ಮಾಡ್ತಾರೆ, ದ ಮಿಡಲ್ ಆಫ್ 18th ಸೆಂಚುರಿಯಲ್ಲಿ ಇವ್ರ ಮಧ್ಯೆ ಡಾಮಿನೆಂಟ್ ಆಗ್ತಾ ಬರ್ತೈತಿ, ಇವ್ರ ಮಧ್ಯೆ ಫೈಟ್ ಆಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ಹೌದಾ, ದ ಪೊಲಿಟಿಕಲ್ ಸುಪ್ರಿಮಸಿ, ತಮ್ಮ ಪೊಲಿಟಿಕಲ್ ಪವರ್ ನ ಎಸ್ಟಾಬ್ಲಿಷ್ ಮಾಡಬೇಕು ಭಾರತದಲ್ಲಿ ಮಾಡ್ತಾರೆ, ಒಬ್ರಿಗೊಬ್ರು ಪೈಪೋಟಿ ಮಾಡ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತಾ ಅಂತಂದ್ರೆ ಭಾರತದ 2 ಪ್ಲೇಸ್ ಗಳನ್ನ ಅವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಎಲ್ಲಪ್ಪ ಅಂದ್ರೆ ಸೌತರ್ನ್ ಪಾರ್ಟ್ ಇರುವಂತ ಹೈದರಾಬಾದಿನ ನವಾಬರು ಅಂತ ಹೇಳ್ತಾ ಬರ್ತೀವಿ, ಸಾರಿ ನಿಜಾಮರು. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಎನ್ನುವಂತ ಪ್ಲೇಸು ಸೌತರ್ನ್ ಪಾರ್ಟ್ ಬರುವಂತದ್ದು. ಈ ಕರ್ನಾಟಕ ಇವಾಗ ಯಾವ ಪ್ಲೇಸ್ ಅಪ್ಪ ಅಂತಂದ್ರೆ ತಮಿಳುನಾಡಿನ ಈಸ್ಟರ್ನ್ ಪಾರ್ಟ್, ಅವಾಗ ಅದನ್ನ ಕರ್ನಾಟಕ ಅಂತ ಕರಿತಾ ಇದ್ರು. ಇವ್ 2 ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿನ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾರೆ. ನಾನು ಇಲ್ಲಿ ಓದಕ್ ಹೋಗಿಲ್ಲ, ಜಸ್ಟ್ ಕಥೆಯನ್ನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇದನ್ನು ಓದೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಹೈದರಾಬಾದ್ ಅಲ್ಲಿ ಮತ್ತು ಕರ್ನಾಟಕ ಪ್ಲೇಸ್ ಅಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಅಲ್ಲಿ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾ ತಮ್ಮ ಒಂದು ಪವರ್ ನ ಎಕ್ಸಿಸ್ಟ್ ಮಾಡ್ತಾ ಬರ್ತಾರೆ. ಏನಾಗುತ್ತೆ ನೋಡಿ ತಗೋಣ. ಸೊ ಇದರ ಪರವಾಗಿ ಏನಪ್ಪಾ ಅಂತಂದ್ರೆ 3 ಕರ್ನಾಟಿಕ್ ವಾರ್ಸ್ ಗಳಾಗ್ತವೆ. ಅದಕ್ಕೆ ಹೇಳ್ತಾರೆ ಬೋತ್ ದ ಇಂಗ್ಲಿಷ್ ಅಂಡ್ ಫ್ರೆಂಚ್ ನೋಡಿ ಟ್ರೈಡ್ ಟು ಎಕ್ಸ್ಪ್ಲಾಯ್ಟ್ ದ ಸಿಚುವೇಶನ್. ಯಾವ ಸಿಚುವೇಶನ್ ರೀ, ಇಲ್ಲೇನು ಹೈದರಾಬಾದ್ ಅಲ್ಲಿ ಮತ್ತು ಕರ್ನಾಟಕ ಇತ್ತಲ್ಲ ಸಿಚುವೇಶನ್, ಆ ಸಿಚುವೇಶನ್ ದೇರ್ ಫೇವರ್, ತಮಗ ಯುಟಿಲೈಸ್ ಆಗುವಂಗ, ತಮಗೆ ಹೆಂಗ್ ಯೂಸ್ ಆಗುತ್ತೆ ಆ ರೀತಿ ಅದನ್ನ ಬಳಸಿಕೊಂಡು 3 ಕರ್ನಾಟಕ ವಾರ್ಗಳನ್ನ ತಮ್ಮ ಮಧ್ಯೆ ಮಾಡಿಕೊಳ್ಳುತ್ತಾರೆ. ಹೈದರಾಬಾದ್ ಮತ್ತು ಕರ್ನಾಟಕ ಪೀಪಲ್ ಅಲ್ಲಿನ ಸಿಟಿಜನ್ಸ್ ಕಿಂಗ್ಸ್ ಅನ್ನ ಯೂಸ್ ಮಾಡಿಕೊಂಡು. ಹಾಗಾದ್ರೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಬರೋಣ. ಈಗ ಇಲ್ಲಿ ನಾವು ಕರ್ನಾಟಕ ವಾರ್ಸ್ ಆಗ್ತವೆ, ಇಲ್ಲ ಅಂತಲ್ಲ, ಎಷ್ಟಾಗ್ತವ್ರಿ 3 ಕರ್ನಾಟಕ ವಾರ್ಸ್. ಇದನ್ನ ತಿಳ್ಕೊಬೇಕಾದ್ರೆ ಫಸ್ಟ್ ನಾವು ಬ್ಯಾಕ್ ಗ್ರೌಂಡ್ ನೋಡ್ಬೇಕು. ಹೈದರಾಬಾದ್ ಕಿಂಗ್ಡಮ್ ಯಾರಿದ್ರು, ಯಾರು ಆಳ್ವಿಕೆ ಮಾಡ್ತಾರೋ ಅದು ಏನಾಗಿತ್ತು. ಹಾಗಾದ್ರೆ ಕರ್ನಾಟಕ ಅಂತ ಪ್ಲೇಸ್ ನೋಡಿದ್ರೆ ಯಾವ್ದ್ರಿ, ಈಸ್ಟರ್ನ್ ಪಾರ್ಟ್ ಆಫ್ ತಮಿಳುನಾಡು ಅಂತ ಹೇಳ್ತಾರಲ್ಲ, ಈ ತಮಿಳುನಾಡಿನ ಈಸ್ಟರ್ನ್ ಪಾರ್ಟ್ ಅಲ್ಲಿ ಕರ್ನಾಟಕಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡ್ರೆ ನಮಗ್ 3 ಕರ್ನಾಟಕ ವಾರ್ಗಳು ಗೊತ್ತಾಗ್ತಾ ಬರ್ತಾವ. ಹಾಗಾದ್ರೆ ಈ ಹೈದರಾಬಾದ್ ಪ್ಲೇಸ್ ಅಲ್ಲಿ ಅಸಫ್ ಜಾ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಿದ್ದ, ನಿಜಾಮನಾಗಿ ಏನಪ್ಪಾ ಅಂತಂದ್ರೆ ಆಳ್ವಿಕೆ ಮಾಡ್ತಾ ಇದ್ದ. ಎಷ್ಟರಲ್ಲಿ 1724ರಲ್ಲಿ ಈ ಒಂದು ಕಿಂಗ್ಡಮ್ ಅನ್ನ ಇವನೇ ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಕೊಟ್ಟೋಡಿ ಹೈದರಾಬಾದ್ ಕಿಂಗ್ಡಮ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1724 ಯಾರಿ ಅಸಫ್ ಜಾ ಇಂದ. ಹೌದಾ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಕರ್ನಾಟಕ ವಾರ್ಡ್ ಅಲ್ಲಿ ಕರ್ನಾಟಕ ಪ್ಲೇಸ್ ಅಲ್ಲಿ ಫ್ಯೂಡೇಟ್ರಿ ಅಂತ ಕೊಟ್ಟಿ ನಾನು. ಏನ್ ಫ್ಯೂಡೇಟ್ರಿ ಅಂದ್ರೆ ಅವನಿಗೆ ಸಹಾಯಕನಾಗಿ ಅಥವಾ ಅಪಾಯಿಂಟೆಡ್ ಆಗಿರ್ತಾರ ಒಬ್ಬ ವ್ಯಕ್ತಿಯಿಂದ. ಯಾರು, ದೋಸ್ತ್ ಅಲಿ. ಈ ದೋಸ್ತ್ ಅಲಿಯನ್ನ ಯಾರು ಅಪಾಯಿಂಟ್ ಮಾಡಿರ್ತಾರಪ್ಪ ಅಂತಂದ್ರೆ ಅಸಫ್ ಜಾ. ಇಲ್ಲಿ ಕೊಟ್ಟಿ ನೋಡ್ರಿ, ಏನಪ್ಪಾ ಅಂತಂದ್ರೆ ಬೈ ಅಸಫ್ ಜಾ ಇಂದ ಹೈದರಾಬಾದ್ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆಯ್ತು. ಹೀಸ್ ಫ್ಯೂಡೇಟ್ರಿ, ಇಲ್ಲಿ ಬರ್ತದೆ ಹೀಸ್ ಫ್ಯೂಡೇಟ್ರಿ ಆದಂತ ದೋಸ್ತ್ ಅಲಿಯನ್ನ ಯಾರು ಮಾಡಿರ್ತಾರೆ, ರೂಲಿಂಗ್ ಮಾಡ್ಲಿಕ್ಕೆ ಕರ್ನಾಟಕ ಪ್ಲೇಸ್ ಅಲ್ಲಿ ಅಸಫ್ ಜಾ ಅಪಾಯಿಂಟ್ ಮಾಡಿರ್ತಾನೆ ಫ್ಯೂಡೇಟ್ರಿಗೆ ಸಹಾಯಕವಾಗಿ. ಅವ್ರ ಅಧೀನದಲ್ಲಿ ಅಂತ ಹೇಳ್ತೇವೆ ನಾವು ಫ್ಯೂಡೇಟ್ರಿ ಅಂತ, ಹೌದಾ. ಬಟ್ ಇವನು ನಾಟ್ ಲಾಯಲ್ ಟು ಹಿಮ್. ಯಾರಿಗೆ ಅಂತಂದ್ರೆ ಅಸಫ್ ಜಾಗೆ ದೋಸ್ತ್ ಅಲ್ಲಿ ಲಾಯಲ್ ಆಗಿರಲ್ಲ, ಓಬಿಯಾಗಿ ಇರಲ್ಲ. ಏನಾಗುತ್ತೆ ಕತೆ ಅಂತಂದ್ರೆ ಮುಂದೆ ಈ ಮರಾಠರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರ್ನಾಟಕ ಪ್ಲೇಸ್ ಮೇಲೆ ಅಟ್ಯಾಕ್ ಮಾಡಿ ದೋಸ್ತ್ ಅಲಿಯನ್ನ 1740ಯಲ್ಲಿ ಕಿಲ್ ಮಾಡ್ತಾರೆ. ಆಮೇಲೆ ಮಾಡ್ತಾರೆ ಕರ್ನಾಟಕ ಪ್ಲೇಸ್ ಅನ್ನ ಲೂಟಿ ಮಾಡ್ಕೋತಾರೆ. ಅಂಡ್ ಈ ದೋಸ್ತ್ ಅಲಿಗೆ ಇಲ್ಲಿ ಯಾರೋ ಮಾರ್ಕ್ ಹಾಕಿ ಅಂತ ತೋರ್ಸಕತ್ತಿಲ್ಲ, ಈ ದೋಸ್ತ್ ಅಲಿಗೆ ಒಬ್ಬ ಸನ್ ಇಲ್ಲ ಇರ್ತಾನೆ, ಅಳಿಯ. ಅವನ್ ಯಾರಪ್ಪ ಅಂದ್ರೆ ಚಂದಾ ಸಾಹೇಬ್. ಅದ್ ಕೊಟ್ರೋಡ್ರಿ. ಅಂಡ್ ಕರ್ನಾಟಕ ಅಂಡ್ ಇಂಪ್ರಿಸನ್ಡ್ ಹೀಸ್ ಸನ್ ಇನ್ ಲಾ. ಯಾರೇ ಹೀಸ್ ಸನ್ ಇಲ್ಲ, ಚಂದಾ ಸಾಹೇಬ್ ಅಂತ ಇದೆ. ಹಾಗಾದ್ರೆ ನಿಮ್ಗೆ ಅರ್ಥ ಆಯ್ತು. ಏನ್ ಓದಿರ್ತಾರ ನನಗೆ, ಸಾತಾರಲ್ಲಿ ನನ್ನ ಇಂಪ್ರಿಸನ್ ಮಾಡ್ತಾರೆ. ಇಲ್ಲಿ ಪ್ರಶ್ನೆಗಳು ಬಹಳ ಚೆನ್ನಾಗಿ ಬರ್ತಾವ, ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಲೈನ್ ಟು ಲೈನ್ ಓದ್ತಾ ಹೋದ್ರೆ ನಿಮ್ಗ ಏನಾಗುತ್ತೆ ಹೇಳ್ರಿ, ಸಾಕಷ್ಟು ಲೆಂದಿ ಆಗುತ್ತೆ. ಅದಕ್ಕೆ ನಾನು ಸಿಂಪಲ್ ಆಗಿ ಕತೆ ಹೇಳ್ತಾ ಇದ್ದೀನಿ ನಿಮ್ಗೆ, ಹೌದಾ. ಸಿಂಪಲ್ ಆಗಿ ಏನಾಗುತ್ತೆ, ಒಂದ್ ಕಡೆ ಹೈದರಾಬಾದ್ ಕಿಂಗ್ಡಮ್ ಇತ್ತು, ಇಲ್ಲಿ ಅಸಫ್ ಜಾ ಇದ್ದ. ಅವ್ನು ಏನ್ ಮಾಡ್ತಾನೆ, ಫ್ಯೂಡೇಟರ್ ಆಗಿ ದೋಸ್ತ್ ಅಲಿಯನ್ನ ಅಪಾಯಿಂಟ್ ಮಾಡ್ತಾ ಬರ್ತಾನೆ. ಈ ಕಡೆ ಅವನು ಅಸಫ್ ಜಾಗೆ ಲಾಯಲ್ ಆಗಿರಲ್ಲ. ಏನಾಗುತ್ತೆ, ದೋಸ್ತ್ ಅಲಿ ಮೇಲೆ ಏನಪ್ಪಾ ಅಂತಂದ್ರೆ ಮರಾಠರು ಅಟ್ಯಾಕ್ ಮಾಡ್ತಾರೆ. 1740ರಲ್ಲಿ ಅವನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಏನ್ ಮಾಡ್ತಾರೆ, ಅಷ್ಟೇ ಅಲ್ಲದೆ ಅಲ್ಲಿ ಲೂಟಿ ಮಾಡ್ಕೊಂಡು ಕರ್ನಾಟಕನ ಅವನು ಅಳಿಯದಂತ ಚಂದಾ ಸಾಹೇಬ್ನ ಏನ್ ಮಾಡ್ತಾರೆ, ತೆಗೆದುಕೊಂಡೋಗಿ ಏನ್ ಮಾಡ್ತಾರೆ, ಸಾತಾರ ಎನ್ನುವಂತ ಪ್ಲೇಸ್ ಅಲ್ಲಿ ಇಂಪ್ರಿಸನ್ ಮಾಡ್ತಾರೆ. ಇದಿಷ್ಟು ಕತೆ. ಅವಾಗ ಈಗ ನೋಡ್ರಿ, ಇಲ್ಲಿ ಏನಾಗುತ್ತೆ, ಕರ್ನಾಟಕಲ್ಲಿ ದೋಸ್ತಲಿ ಈಸ್ ಗಾನ್, ಸತ್ ಹೋದ. ಚಂದಾ ಸಾಹೇಬ್ ವೈದ್ ಏನ್ ಮಾಡಿದ್ರು, ಪ್ರೀಸನ್ ಒಳಗೆ ಇಟ್ರು. ಯಾರು, ಮರಾಠರು. ಹಾಗಾದ್ರೆ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡೋರು ಯಾರು,
ಅವಾಗ ಏನ್ ಮಾಡ್ತಾನಂದ್ರ ಈ ಎರಡನೇ ವ್ಯಕ್ತಿಯನ್ನೇ ನಾವು ಹೆಸರು ನೋಡ್ತಾ ಇದ್ದೇವಲ್ಲ, ಇವನನ್ನ ಅಸಫ್ ಜಾ ಇಲ್ಲಿ ಅಪಾಯಿಂಟ್ ಮಾಡ್ತಾನೆ. ಯಾರು ಮಾಡ್ತಾರೆ? ಅಸಫ್ ಜಾ ನೇಮ್ಡ್ ಅನ್ವರುದ್ದೀನ್ ಆಸ್ ದ ನವಾಬ್ ಆಫ್ ಕರ್ನಾಟಕ. ಈಗ ನಾವು ಇದು ಹಿಂದಿನ ಎಲ್ಲ ಬ್ಯಾಕ್ ಗ್ರೌಂಡ್ ಏನ್ ಮಾಡಿದೆ ನಾವು ತಿಳಿದುಕೊಂಡಿವಿ. ಹಾಗಾದ್ರೆ ಈಗ ನಮ್ಗೆ ಗೊತ್ತಾಯ್ತು, ಹೈದರಾಬಾದ್ ಕಿಂಗ್ಡಮ್ ಅಲ್ಲಿ ಯಾರಿದ್ರು? ಅಸಫ್ ಜಾ ಇದ್ದ. ಈ ಕಡೆ ಯಾರಿದ್ರು ಈ ಸದ್ಯಕ್ಕ? ಅನ್ವರುದ್ದೀನ. ಇವಿಷ್ಟು ನಾವು ತಲೆಗೆ ಇಟ್ಟುಕೊಂಡು ಈಗ ಫಸ್ಟ್ ಕಾರ್ನಾಟಿಕ್ ವಾರ್ ಬಗ್ಗೆ ನಾವು ಮೂವ್ ಆಗ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಕಾರ್ನಾಟಿಕ್ ವಾರ್ ಎಷ್ಟಲ್ಲಿ ಸ್ಟಾರ್ಟ್ ಆಯ್ತು ಸರ್ ಅಂತಂದ್ರೆ, ನೋಡ್ರಿ, ಫಸ್ಟ್ ಕಾರ್ನಾಟಿಕ್ ವಾರ್ ಸ್ಟಾರ್ಟ್ ಆಗಿದ್ದು 1746, ಎಂಡ್ ಆಗಿದ್ದು 48. ಅಂದ್ರೆ ಸುಮಾರು 2 ವರ್ಷ ಏನಪ್ಪಾ ಅಂದ್ರೆ ಫಸ್ಟ್ ಕಾರ್ನಾಟಿಕ್ ವಾರ್ ನಾವು ನಡೆದಿದ್ದನ್ನ ನೋಡ್ತಾ ಬರ್ತೇವೆ. ಸಿಂಪಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಈಗ ನಾವಿಲ್ಲಿ ನೋಡ್ತಾ ಬರ್ಬೇಕಾಗುತ್ತೆ. ಡೂಪ್ಲೆಕ್ಸಿ ಯಾರು? ನಿಮಗ ಆಲ್ರೆಡಿ ನಾನು ಅಲ್ಲಿ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ದೆ. ನಿಮಗ ಎಲ್ಲಿ ಡಿಸ್ಕಸ್ ಮಾಡಿದ್ದೆ ನಿಮಗ? ಫ್ರೆಂಚ್ ಹೇಳುವಾಗ ಪಾಯಿಂಟ್ಸ್ ಹೇಳಿದ್ದೆ ನಿಮಗ. ಡೂಪ್ಲೆಕ್ಸ್ ಅನ್ನುವಂತ ಒಬ್ಬ ಡಾಮಿನೆಂಟ್ ಪರ್ಸನ್ ಇರ್ತಾನೆ. ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿ ಆದಂತ ಫ್ರೆಂಚರ ಯಾರವನು ಮಿಲಿಟರಿ ಲೀಡರ್ ಆದಂತ ಲಾಬೋಡಿನಸ್ ಏನ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊತಾನೆ, ನೀನೇನ್ ಮಾಡು, ಬಂದು ಮದ್ರಾಸ್ ಮೇಲೆ ಅಟ್ಯಾಕ್ ಮಾಡು. ಮದ್ರಾಸ್ ಎಲ್ಲಿ ಹೇಳ್ರಿ? ಯಾವುದು? ತಮಿಳುನಾಡಿನ ಪ್ಲೇಸ್, ಹೌದಾ? ಸೊ ಅಲ್ಲಿ ಈ ಮದ್ರಾಸ್ ಯಾರ ಅಂಡರ್ ಆಗಿರುತ್ತಪ್ಪ ಅಂದ್ರೆ ಬ್ರಿಟಿಷರ ಅಂಡರ್ ದಲ್ಲಿ ಇರುತ್ತೆ. ನೋಡ್ರಿ, ಫಸ್ಟ್ ಕಾರ್ನಾಟಿಕ್ ವಾರ್ ಬಗ್ಗೆ ನಾವು ಬರೆಯೋಕ್ಕಿದೆ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಫಸ್ಟ್ ಕಾರ್ನಾಟಿಕ್ ವಾರ್ ಅಂದ್ರೆ ಇಟ್ ಇಸ್ ಸ್ಟಾರ್ಟೆಡ್ 1746 to 48 ಅಂತ ಹೇಳ್ತೀವಿ. ಡೂಪ್ಲೆಕ್ಸಿ ರಿಕ್ವೆಸ್ಟೆಡ್ ಲಾಬೋರ್ಡಿನಿಸ್, ಹಿ ಕೇಮ್ ಫ್ರಮ್ ಮಾರಿಸಸ್, ಹೌದಾ? ಇಲ್ಲೆಲ್ಲ ಕೊಟ್ಟಿನ ಹಿ ಕೇಮ್ ಫ್ರಮ್ ಮಾರಿಸಸ್ ಅಂಡ್ ಇನ್ವೇಡ್ ಆರ್ ಅಟ್ಯಾಕ್ ಆನ್ ಮದ್ರಾಸ್ ಅಂಡ್ ಕ್ಯಾಪ್ಚರ್ಡ್ ಇಟ್ ಸಕ್ಸೆಸ್ಫುಲಿ ಫ್ರಮ್ ಇಂಗ್ಲಿಷ್ ಅಂತ ಹೇಳ್ತಾ ಬರ್ತೇವೆ, ಆರ್ ಬ್ರಿಟಿಷ್. ಏನಾಗುತ್ತೆ ಅಂದ್ರೆ ದಿಸ್ ಫೋರ್ಸ್ಡ್ ಹೆಲ್ಪ್ಲೆಸ್, ಹೌದಲ್ಲ? ಅವಾಗ ಏನಾಗುತ್ತೆ, ಬ್ರಿಟಿಷ್ ಹೆಲ್ಪ್ಲೆಸ್ ಆಗ್ತಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಯಾರು ರಿಕ್ವೆಸ್ಟ್ ಮಾಡ್ಕೋಬೇಕು ಕೇಳೋರು? ಅನ್ವರುದ್ದೀನ್. ಇವನನ್ನ ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತಂದ್ರೆ, ನಿಮಗ್ ಗೊತ್ತೈತಿ ಇಲ್ಲಿ ಕಾರ್ನಾಟಿಕ್ ಪ್ಲೇಸ್ ಅಲ್ಲಿ ಉಳಿದವ್ರು ಯಾರೇ? ಅನ್ವರುದ್ದೀನ್ ಇದ್ದ ಆ ಟೈಮ್ ಅಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ, ಕಾರ್ನಾಟಿಕ್ ಪ್ಲೇಸಿನ ಮದ್ರಾಸನ್ನ ಯಾವಾಗ ಲಾಬೋರ್ಡಿನ್ಸ್ ಕ್ಯಾಪ್ಚರ್ ಮಾಡ್ಕೊಂಡ, ಇವ್ರಿಗೆ ಹೆಲ್ಪ್ಲೆಸ್ ಆಗಿ ಏನ್ ಮಾಡ್ತಾರೆ, ಬ್ರಿಟಿಷರು ಹೋಗಿ ಅನ್ವರುದ್ದೀನ್ಗೆ ಸಹಾಯವನ್ನ ಕೇಳ್ತಾರ. ಏನಂತೇಳಿ, ಅವಾಗ ದ ನವಾಬ್ ಆಫ್ ಕಾರ್ನಾಟಿಕ್ ಅನ್ವರುದ್ದೀನ್ ಏನ್ ಮಾಡ್ತಾನೆ ಅಂದ್ರೆ, he sent a army. This is also failed or defeated French at Madras. ಅನ್ವರುದ್ದೀನ್ ಕಳಿಸುವಂತ ಆರ್ಮಿ ಕೂಡ ಏನಾಗುತ್ತೆ, ಡಿಫೀಟ್ ಆಗ್ತಾ ಬರುತ್ತೆ. ಫೈನಲ್ ಏನಾಗುತ್ತೆ ಅಂದ್ರೆ ಲಾಬೋರ್ಡಿನಿಸ್, ಇಲ್ಲೊಂದು ಸಣ್ಣ ಕತೆ ಬರ್ತೈತಿ. ಲಾಬೋರ್ಡಿನಿಸ್ ಮತ್ತು ಡೂಪ್ಲೆಕ್ಸ್ ಮಧ್ಯೆ ಸ್ವಲ್ಪ ವಾದ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ ಲಾಬೋರ್ಡಿನಿಸ್, ತಾನು ಗೆದ್ದಂತ ಮದ್ರಾಸನ ನೋಡಿ, ಟುಕ್ ಮನಿ ಫ್ರಮ್ ಇಂಗ್ಲಿಷ್ ಅಂಡ್ ರಿಟರ್ನ್ಡ್ ಮದ್ರಾಸ್. ಯಾರಿಗೆ ಕೊಡ್ತಾನೆ? ಬ್ರಿಟಿಷರ್ಗೆ ಮದ್ರಾಸನ್ನು ವಾಪಸ್ ಕೊಟ್ಟು ಹಣವನ್ನು ತೆಗೆದುಕೊಂಡು ವೆಂಟ್ ಬ್ಯಾಕ್ ಟು ಮಾರಿಸಸ್. ಎಲ್ಲಿಂದ ಬಂದಿವನು? ಇಲ್ಲ ಐತ್ ನೋಡ್ರಿ, ಮಾರಿಸಸ್ ಇಂದ ಯಾರು ಬಂದಿದ್ರು? ಲಾಬೋರ್ಡಿನಿಸ್. ಬಂದ್ ಏನ್ ಮಾಡ್ತಾನೆ, ಕಾರ್ನಾಟಿಕ್ ನ ಪ್ಲೇಸ್ ಆದಂತ ಮದ್ರಾಸ್, ಇದು ಯಾರ ಅಂಡರ್ ಇತ್ತು? ಬ್ರಿಟಿಷರ ಅಂಡರ್ ದಲ್ಲಿ. ಅದನ್ನ ಮದ್ರಾಸ್ ಕ್ಯಾಪ್ಚರ್ ಮಾಡ್ಕೋತಾನೆ. ಅವಾಗ ಏನಾಗುತ್ತೆ, ಬ್ರಿಟಿಷರು ನೇರವಾಗಿ ಎಲ್ಲಿ ಹೋಗ್ತಾರೆ? ಅನ್ವರುದ್ದೀನ್ ಕಡೆ ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ. ಅನ್ವರುದ್ದೀನ್ ಏನ್ ಮಾಡ್ತಾನೆ, ಅವನು ಬ್ರಿಟಿಷ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವನು ಲಾಬೋರ್ಡಿನಿಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಥವಾ ಫ್ರೆಂಚ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಎರಡು ಒಂದೇ. ಆದ್ರೂ ಕೂಡ ಏನಾಗುತ್ತೆ, ಅನ್ವರುದ್ದೀನ್ ಆರ್ಮಿ ಡಿಫೀಟೆಡ್ ಆಗುತ್ತೆ, ಫೇಲ್ ಆಗುತ್ತೆ. ಮತ್ತೇನಾಗುತ್ತೆ, ಇದ್ರ ಮಧ್ಯೆ ಲಾಬೋರ್ಡಿನಿಸ್ ಮತ್ತು ಡೂಪ್ಲೆಕ್ಸ್ ಮಧ್ಯೆ ಕಾನ್ಫ್ಲಿಕ್ಟ್ ಆಗುತ್ತೆ. ಅವಾಗ ಲಾಬೋರ್ಡಿನಿಸ್ ಏನ್ ಮಾಡ್ತಾನೆ, ತಾನು ಗೆದ್ದಂತ ಮದ್ರಾಸ್ ಪ್ಲೇಸ್ ಅನ್ನ ಬ್ರಿಟಿಷರಿಗೆ ವಾಪಸ್ ಕೊಟ್ಟು ಹಣವನ್ನ ಪಡೆದುಕೊಂಡು ಏನ್ ಮಾಡ್ತಾನೆ, ಹಿ ವೆಂಟ್ ಬ್ಯಾಕ್ ಟು ಮಾರಿಸಸ್. ಇದು ಕತೆ. ರಿಪೀಟ್ ಮಾಡ್ತಾ ಇದ್ದೀನಿ, ಅರ್ಥ ಆಗ್ಲಿ ಅಂತ. ಬಹಳ ಸ್ಪಷ್ಟವಾಗಿದೆ. ಸ್ಟೋರಿ ಗೊತ್ತಾದ್ರೆ ನಿಮಗ ಚೆನ್ನಾಗಿ ನೀವೇನ್ ಮಾಡ್ಬೋದು ಹೇಳ್ರಿ, ಶಾರ್ಟ್ ನೋಟ್ಸ್ ಅನ್ನ ಕೇಳಿದ್ರೆ ಫಸ್ಟ್ ಕಾರ್ನಾಟಿಕ್ ವಾರ್ ಬಗ್ಗೆ ನೀಟಾಗಿ ಬರೀಬಹುದು. ಕೊನೆಗೆ ಏನಾಗುತ್ತೆ, ವೆನ್ ಲಾಬೋರ್ಡಿನಿಸ್ he was going to give the Madras back to British and take money and went to Madras. In that time, it is going to very angry to Duplessis ಅಂತ ಹೇಳ್ಬೋದು. And raised ಆಗಿ ಏನ್ ಮಾಡ್ತಾನೆ, ಬಂದು ಅವನು ಮದ್ರಾಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ he was not going to success, he was failed ಅಂತ ಹೇಳ್ತಾ ಬರ್ತೇವೆ. ಇಷ್ಟಾಯ್ತು. ಇಷ್ಟ ಆಗುದ್ರಾಗ ಏನಪ್ಪಾ ಅಂದ್ರ ಯುರೋಪ್ ಅಲ್ಲಿ
ಈ ಮತ್ತು ಫ್ರೆಂಚರ್ ಮತ್ತು ಬ್ರಿಟಿಷರ್ ಮಧ್ಯೆ ಯುದ್ಧ ನಡೆದಿರ್ತೈತಿ. ಆ ಯುದ್ಧ ಅಲ್ಲಿ ಎಂಡ್ ಆಗುತ್ತೆ. ಅಲ್ಲಿ ಎಂಡ್ ಆದಾಗ ಇಲ್ಲಿ ಇಂಡಿಯಾದಲ್ಲಿ ಏನಾಗುತ್ತ ಅಂತಂದ್ರೆ ಇಂಡಿಯಾದಲ್ಲಿ ಕೂಡ ಇವರು ತಮ್ಮ ಯುದ್ಧವನ್ನ ಸಮಾಪ್ತಿಗೊಳಿಸ್ತಾರೆ. ಹಾಗಾದ್ರೆ ಫಸ್ಟ್ ಕಾರ್ನಾಟಿಕ್ ವಾರ್ ಎಂಡ್ ಆಗಿದ್ದು ಯಾವ ಟ್ರಿಟಿ ಆರ್ ಅಗ್ರಿಮೆಂಟ್ ಅಂತ ಪ್ರಶ್ನೆ ಬಂದ್ರೆ ದಿಸ್ ಈಸ್ ಎಕ್ಸ್ಲಾ ಚಾಪೆಲ್ ಅಂತ ಹೇಳ್ತಾ ಬರ್ತೇವೆ. ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಇವುಗಳ ಬಗ್ಗೆ ಸಾಕಷ್ಟು MCQ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಿದ್ದಾನೆ. ದ ಫಸ್ಟ್ ಕಾರ್ನಾಟಿಕ್ ವಾರ್ ಎಂಡೆಡ್ ಬೈ ದ ಟ್ರಿಟಿ ಆಫ್ ಅಂತ ಕೊಟ್ಟು ನಿಮಗೆ ಪಾಂಡಿಚೇರಿ ಕೊಡ್ತಾನೆ, ಪ್ಯಾರಿಸ್ ಕೊಡ್ತಾನೆ, ಮದ್ರಾಸ್ ಕೊಡ್ತಾನೆ, ಎಕ್ಸ್ಲಾ ಚಾಪೆಲ್ ಟ್ರಿಟಿ ಅಂತ ಕೊಡ್ತಾನೆ. ಹಾಗಾಗಿ ಡೋಂಟ್ ಕನ್ಫ್ಯೂಸ್ ಇಟ್. ಏನಪ್ಪಾ ಅಂದ್ರೆ ಎಕ್ಸ್ಲಾ ಚಾಪೆಲ್ ಟ್ರಿಟಿ ಅಂತ ನಾವಿಲ್ಲಿ ಅನ್ಕೋಬೇಕು. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಕಾರ್ನಾಟಿಕ್ ವಾರ್. ರಿಪೀಟ್ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ, ಯಾಕಂದ್ರೆ ನಾನು ಸೆಕೆಂಡ್ ಕಾರ್ನಾಟಿಕ್ ವಾರ್ ಥರ್ಡ್ ಕಾರ್ನಾಟಿಕ್ ವಾರ್ ಹೇಳ್ಬೇಕು ಅನ್ಕೊಂಡಿದ್ದೆ. ನಾನು ಹೇಳ್ತಾ ಹೋದ್ರೆ ನಿಮಗೆ ಲೆಂದಿ ಆಗುತ್ತೆ. ಇಲ್ಲ ಎರಡು ಎಟ್ ಅ ಟೈಮ್ 3 ಕಾರ್ನಾಟಿಕ್ ವಾರ್ ನೀವು ಸ್ಟಡಿ ಮಾಡಿದ್ರೆ ಕನ್ಫ್ಯೂಸ್ ಆಗಿ ಬರ್ತೈತಿ ಯಾರು ಎಲ್ಲಿ ಏನು ಅಂತ ಹೇಳಿ. ಬಹಳ ಸಿಂಪಲ್ ಐತಿ ವಿದ್ಯಾರ್ಥಿಗಳೇ. ಏನಾಗುತ್ತೆ ಬ್ಯಾಕ್ ಗ್ರೌಂಡ್ ನೋಡ್ತಾ ಬರ್ತೇವೆ. ಸ್ವಲ್ಪ ರಿಪೀಟ್ ಮಾಡ್ತೀನಿ ನೋಡಿ. ಈ ಕಡೆ ಒಂದು ಹೈದರಾಬಾದ್ ಎನ್ನುವಂತ ಪ್ರಾಂತ್ಯ ಇರುತ್ತೆ, ಈ ಕಡೆ ಕರ್ನಾಟಕ ಇರುತ್ತೆ. ಅದು ಎಲ್ಲಿ ಅಂತ ಹೇಳಿ ತಮಿಳುನಾಡಿನ ಅಂದ್ರೆ ಈಸ್ಟರ್ನ್ ಪಾರ್ಟ್. ಬಹಳ ಸಿಂಪಲ್ ಆಗಿ ನೋಡ್ಕೋಬೇಕು. ಇಲ್ಲಿ ಅಸಾಫ್ ಜಾ ಬರ್ತಾನೆ. ಇವನ್ ಏನ್ ಮಾಡ್ತಾನೆ, ದೋಸ್ತಲ್ಲಿ ಅಪಾಯಿಂಟ್ ಮಾಡಿರ್ತೇನೆ ಫ್ಯೂಡೇಟರ್ ಆಗಿ. ಇವನಿಗೆ ಲಾಯಲ್ ಆಗಿರಲ್ಲ. ಅದಕ್ಕೇನಪ್ಪಾ ಅಂತಂದ್ರೆ 1740 ಏನಾಗುತ್ತಂದ್ರೆ ಮರಾಠರು ಬಂದು ಅಟ್ಯಾಕ್ ಮಾಡ್ತಾರೆ ಕರ್ನಾಟಕಿನ ಪ್ಲೇಸ್ ಮೇಲೆ. ದೋಸ್ತಲ್ಲಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಅವನ ಅಳಿಯಾದಂತ ಚಂದಾ ಸಾಹೇಬ್ನ ಏನ್ ಮಾಡ್ತಾರೆ, ತೆಗೆದುಕೊಂಡೋಗಿ ಸಾತಾರ್ ಎನ್ನುವಂತ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ, ಇಂಪ್ರಿಸನ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾನೆ, ಅಸಾಫ್ ಜಾ ಏನ್ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಆದಂತ ಅನ್ವರುದ್ದೀನ್ ಏನ್ ಮಾಡ್ತಾನೆ, ಕರ್ನಾಟಕ ಅಲ್ಲಿ ನೇಮಕ ಮಾಡ್ತಾನೆ. ಇದು ಬ್ಯಾಕ್ ಗ್ರೌಂಡ್. ಈಗ ನೆಕ್ಸ್ಟ್ ಏನಾಗುತ್ತ ಅಂತಂದ್ರೆ ಮೊದಲನೇ ಕರ್ನಾಟಕ ಯುದ್ಧ ನಮ್ಗೆ ಸ್ಟಾರ್ಟ್ ಆಗ್ತಾ ಬರ್ತೈತಿ 46 ಅಲ್ಲಿ 48 ಎಂಡ್ ಅಂತ ಹೇಳ್ತಾ ಬರ್ತೇವಿ. ಇಲ್ಲಿ ಏನಾಗುತ್ತಾ ಅಂತಂದ್ರೆ ಡುಪ್ಲೆಕ್ಸ್ ನಿಮಗೆಲ್ಲ ಗೊತ್ತು, ಫ್ರೆಂಚರ್ ಒಬ್ಬ ಡಾಮಿನೆಂಟ್ ಪರ್ಸನ್. ಇವನ್ ಏನ್ ಮಾಡ್ತಾನೆ, ಇನ್ನೊಬ್ಬ ಫ್ರೆಂಚರ ಈ ಮಿಲಿಟರಿ ಲೀಡರ್ ಆದಂತ ಲಾಬೋಡಿನಾಸನ್ ಏನ್ ಮಾಡ್ತಾನೆ, ಇನ್ವೈಟ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊತಾನೆ, ನೀನ್ ಬಂದು ಅಟ್ಯಾಕ್ ಮಾಡು ಅಂತೇಳಿ. ಅವಾಗ ಏನ್ ಮಾಡ್ತಾನೆ, ಮಾರಿಷಸ್ ಇಂದ ಲಾಬೋಡಿನಸ್ ಬಂದು ನೇರವಾಗಿ ಬ್ರಿಟಿಷರ ಪ್ರದೇಶವಾದಂತ ಮದ್ರಾಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅದನ್ನ ಕ್ಯಾಪ್ಚರ್ ಮಾಡ್ಕೋತಾನೆ. ಅವಾಗ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತಂದ್ರೆ ಅನ್ವರುದ್ದೀನ್ ಸಹಾಯವನ್ನ ಕೇಳ್ತಾರೆ. ಯಾಕಂದ್ರೆ ಕರ್ನಾಟಕ ಪ್ಲೇಸ್ ಅಲ್ಲಿ ಅವನೇ ಇದ್ದ. ಅವನ್ ಏನ್ ಮಾಡ್ತಾನೆ, ಬ್ರಿಟಿಷರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ತನ್ನ ಆರ್ಮಿಯನ್ನ ಕಳಿಸ್ತಾನೆ. ಆ ಆರ್ಮಿ ಏನಾಗುತ್ತ ಅಂತಂದ್ರೆ ಫ್ರೆಂಚ್ ರಿಂದ ಡಿಫೀಟ್ ಆಗುತ್ತೆ. ಕೊನೆಗೆ ಮದ್ರಾಸನ ಅವರು ಪಡೆದುಕೊಳ್ಳಕ್ ಆಗಲ್ಲ. ಇಷ್ಟರಲ್ಲಿ ಏನಾಗುತ್ತ ಅಂತಂದ್ರೆ ಡುಪ್ಲೆಕ್ಸಿ ಮತ್ತು ಲಾಬೋಡಿನಸ್ ಮಧ್ಯೆ ಒಂದಿಷ್ಟು ಸ್ವಲ್ಪ ವಾದ ವಿವಾದ ಆಗುತ್ತೆ, ಕನ್ಫ್ಯೂಟ್ ಆಗುತ್ತೆ. ಅವಾಗ ಲಾಬೋಡಿನಸ್ ಏನ್ ಮಾಡ್ತಾನೆ, ತಾನು ಗೆದ್ದಂತ ಮದ್ರಾಸ್ ಎನ್ನುವಂತ ಪ್ರದೇಶವನ್ನ ಬ್ರಿಟಿಷರಿಗೆ ವಾಪಸ್ ಕೊಡ್ತಾನೆ, ಮಾರ್ತಾನೆ, ಹಣವನ್ನ ಪಡೆದುಕೊಳ್ತಾನೆ. ತಗೊಂಡು ಏನ್ ಮಾಡ್ತಾನೆ, ಡೈರೆಕ್ಟ್ ತಾನು ವಾಪಸ್ ಮಾರಿಸಸ್ಗೆ ಹೋಗ್ತಾನೆ. ಇದರಿಂದ ಏನಾಗುತ್ತೆ, ಡುಪ್ಲೆಕ್ಸಿಗೆ ಸಿಟ್ಟು ಬರುತ್ತೆ. ಅವನು ಏನ್ ಮಾಡ್ತಾನೆ, ಸ್ವತಃ ತಾನೇ ಮದ್ರಾಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ ಅವನಿಗೆ ಗೆಲ್ಲಕ್ಕಾಗಲ್ಲ. ಇಷ್ಟ ಆಗುದ್ರಾಗ ಏನಾಗುತ್ತೆ, ಯುರೋಪ್ ಅಲ್ಲಿ ನಡೆದಂತ ಫ್ರೆಂಚ್ ಮತ್ತು ಬ್ರಿಟಿಷರ ಮಧ್ಯೆ ಇಂಗ್ಲೆಂಡ್ ಮಧ್ಯೆ ವಿವಿಧ ಸಮಾಪ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಭಾರತದಲ್ಲಿ ಈ ಫ್ರೆಂಚ್ ಮತ್ತು ಬ್ರಿಟಿಷರು ತಮ್ಮ ನಡೆದಂತ ವಾರನ ಎಂಡ್ ಮಾಡ್ತಾರೆ ವಿತ್ ದ ಸೈನ್ ಆಫ್ ದ ಟ್ರಿಟಿ ಎಕ್ಸ್ಲಾ ಚಾಪೆಲ್. ದಿಸ್ ಈಸ್ ದ ಸ್ಟೋರಿ ಆಫ್ ಫಸ್ಟ್ ಕಾರ್ನಾಟಿಕ್ ವಾರ್. ನೀವು ಚೆನ್ನಾಗಿ ಗೊತ್ತಾಗುತ್ತೆ. ಏನ್ ಮಾಡ್ಬೇಕಂದ್ರೆ ಗೊತ್ತಾಗ್ಲಿಕ್ಕಂದ್ರೆ ವಿಡಿಯೋ ಸ್ವಲ್ಪ ರಿಪೀಟ್ ನೋಡ್ಕೊಡ್ರಿ, ಪಾಸ್ ಮಾಡಿ ನೋಡ್ರಿ, ರಿಪೀಟ್ ಕೇಳ್ರಿ, ಆಟೋಮೆಟಿಕ್ಲಿ ಗೊತ್ತಾಗತ್ತ. ಒಂದು ಸ್ಟೋರಿ ಗೊತ್ತಾದ್ರೆ ನೀವು ಈಸಿಯಾಗಿ ಏನಪ್ಪಾ ಅಂತಂದ್ರೆ ಎಂತ ಕ್ವಶನ್ ಬಂದ್ರು ಕೂಡ ನೀವು ಬರಿಬಹುದು. ಇದನ್ನ ದಯವಿಟ್ಟು ಮರಿಬೇಡ್ರಿ, ಕರೆಕ್ಟ್ ಆಗಿ ನೆನಪಿಟ್ಟುಕೊಡ್ರಿ. ಇದು ನೆನಪಿಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಕರ್ನಾಟಕ ವಾರ್ ಬರುವಂತ ಸೆಕೆಂಡ್ ಮತ್ತು ಥರ್ಡ್ ಅಲ್ಲಿ ಯಾರು ಬರ್ತಾರೆ ಏನನ್ನೋದು ನಿಮಗೆ ಕನ್ಫ್ಯೂಸ್ ಆಗಲ್ಲ. ಇಲ್ಲಿ ಯಾರು ಬ್ರಿಟಿಷ್ ಅಧಿಕಾರಿ ಬಂದ್ರು, ಫ್ರೆಂಚ್ ಅಧಿಕಾರಿ ಯಾರು, ಹೌದಾ, ಲಾಬೋಡಿನಸ್ ಯಾರು, ಅನ್ವರುದ್ದೀನ್ ಯಾರು, ಅಸಾಫ್ ಜಾ ಯಾರು, ದೋಸ್ತಲ್ಲಿ ಏನಾಗಿದ್ದ, ಚಂದಾ ಸಾಹೇಬನ್ನ ಮರಿಬೇಡ. ಚಂದಾ ಸಾಹೇಬ್ ಏನ್ ಮಾಡ್ತಾನೆ, ಮತ್ತೆ ಸೆಕೆಂಡ್ ಕರ್ನಾಟಕ ವಾರ್ಲಿ ಬರ್ತಾನ. ಯಾಕಂದ್ರೆ ಚಂದಾ ಸಾಹೇಬಿಗೆ ಎಲ್ಲದನ ಅವನು, ಚಂದಾ ಸಾಹೇಬ್ ಸತ್ತಿಲ್ರಿ. ಚಂದಾ ಸಾಹೇಬ್ ಸಾತಾರ್ಲಿ ಏನಪ್ಪಾ ಅಂತಂದ್ರೆ ಒಯ್ದು ಮರಾಠರನ್ನ ಇಂಪ್ರಿಸನ್ ಮಾಡಿದ್ದಾರೆ ಅಷ್ಟೇ. ಅವ್ನು ಸೆಕೆಂಡ್ ಕರ್ನಾಟಕ ವಾರ್ಲಿ ಬರ್ತಾನೆ. ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ಗೂ ಫೈಟ್ ಆಗ್ತಾ ಬರ್ತೈತಿ. ಈ ಕಡೆ ಅಸಾಫ್ ಜಾ ಗೊಟ್ಟಕತ್ತಾನ, ಸತ್ ಹೋಗ್ತಾನ. ಇವೆಲ್ಲ ಏನಾಗುತ್ತೆ ಅಂದ್ರೆ ಮುಂದೆ ಸೆಕೆಂಡ್ ಕರ್ನಾಟಕ ವಾರಲ್ಲಿ ನಾವು ನೋಡ್ತಾ ಬರ್ತೇವಿ. ಹೌದಾ, ಅದೆಲ್ಲವನ್ನ ಏನಪ್ಪಾ ಇನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ. ಸೊ ನಿಮ್ಗೆ ಅರ್ಥ ಆಗಿರೋ ದಯವಿಟ್ಟು ಇದನ್ನ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹೌದಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಯಾಕಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಏನಪ್ಪಾ ಅಂದ್ರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ.